ಕೋಟಿ ಉದ್ಧಾರ ಮಾಡುವುದಕ್ಕಾಗಿ ಸಂತ ಶ್ರೇಷ್ಠರೆನಿಸಿಕೊಂಡು ಸಂಸಾರದ ಬಂಧನವನ್ನು ಬಿಟ್ಟು ಇವತ್ತೇನ್ ಹೇಳ್ತಾರಪ್ಪ ಅಂತಂದ್ರೆ ಪರಮಾತ್ಮನಲ್ಲಿ ಬೇಡ್ಕೊಂತಾರ. ನಾವು ಹಂಗ ಇವತ್ತು ಬೇಡ್ಕೊಂಡೇವಿ. ಏನಪ್ಪಾ ಪರಮಾತ್ಮ ಸದಾ ನಮ್ಮ ಮೇಲೆ ಕರುಣೆ ತೋರಿಸು, ನಿನ್ನ ನಾಮ ಸಂಕೀರ್ತನ ಗಡ್ಡಿ ಮಾಡಬೇಡ ಅಂತ ನಾವೆಲ್ಲ ಬೇಡ್ಕೊಳಕತ್ತಿದ್ದೀವಿ. ಅಂತ ಬೇಡ್ಕೊಂಡಂತ ಭಾಗ್ಯವನ್ನ ಪರಮಾತ್ಮ ಹೀಗೆ ಕೊಟ್ಟಾನ. ಎಷ್ಟವನ ನೀಲೇ ನೋಡ್ರಿ. ಅದಕ್ಕೆ ಅವತ್ತಿನ ದಿವಸ ನಾವು ತುಕಾರಾಮ್ ಮಹಾರಾಜರ ಅದಕ್ಕ ಅಂದಿದ್ರೇನೋ ಅನ್ಸ್ತೇನೆ. ಸದಾ ಮಜ ಢೋಳ ಪರಮಾತ್ಮ, ನಾ ಈ ಭೂಮಿ ಮೇಲೆ ಏನು ನೋಡಿದರೂ ಕೂಡ ನಿನ್ನನ್ನೇ ನೋಡ್ಬೇಕು. ಈ ಎಷ್ಟು ಭೂಮಿ ಮೇಲೆ ಶಿಲೆಗಳ ಮೂರ್ತಿಗಳದವಲ್ಲ ಅವೆಲ್ಲವೂ ನಿನ್ನ ರೂಪನೇ ನನಗೆ ಕಾಣಬೇಕು. ಸದಾ ನನ್ನ ಮನಸ್ಸು ಇನ್ನೊಂದು ಕಡೆ ಹೋಗಬಾರ್ದು. ನನಗೆ ಎಂತ ಮನಸ್ಸು ಕೊಡಂದ್ರೆ ನಿನ್ನೆ ನಾ ನೋಡ್ತಿರ್ಬೇಕು, ನನ್ನ ನೀ ನೋಡ್ತಿರ್ಬೇಕು. ನಾ ನಿನ್ನ ಬೆನ್ನು ಹತ್ತಬೇಕು, ನೀ ನನ್ನ ಬೆನ್ನು ಹತ್ತಬೇಕು. ಇದನ್ನ ಬೇಡಿದರೆ ಪರಮಾತ್ಮ. ಆಗಲ್ಲಿ ನಮ್ಮ ಸಂತರು ಬಹಳ ಸುಂದರವಾಗಿ ಹೇಳಿದರು. ಯಾಕಂದ್ರೆ ಕಾಲಿಲ್ಲದವ್ರಿಗೆ, ಕೈ ಇಲ್ಲದವ್ರ ಮೇಲೆ, ಕಣ್ಣಿಲ್ಲದವ್ರ ಮೇಲೆ ಭಕ್ತವತ್ಸಲಾದಂತ ಪರಮಾತ್ಮ ಭಕ್ತರನ್ನ ಯಾವ ರೀತಿ ಕಾಪಾಡ್ತಾನ ಅನ್ನೋದು ಹೇಳೋದಕ್ಕೆ ಸ್ವತಃ ಈ ಮನುಷ್ಯ ದೇಹಕ್ಕೆಲ್ಲ ಅರಿವು ಕೊಟ್ಬಿಟ್ಟ ದೇವ್ರ. ಈ ಕಲಿ ಕಾಲದೊಳಗ ಕಲಿಕೆ ಅವತಾರವೇ ಅವಂದು. ಯಾಕಂದ್ರೆ ತನ್ನ ನಾಮ ಸ್ಮರಣೆಗೆ ಯಾವುದೂ ಕೊರತೆ ಮಾಡ್ಕೊಳ್ಳೋದಿಲ್ಲ, ನಿರ್ಧಾರ ಮನಸ್ಬೇಕು. ಸದಾ ಮಜ ಢೋಳ ಜಡ ತುಜ ಮೂರ್ತಿ. ನನ್ನ ಬೀಗೇನು ಕಣ್ಣು ಕೊಟ್ಟಿಯಲ್ಲ, ಈ ಕಣ್ಣಿನೊಳಗೆ ಏನು ಪ್ರೀತಿ ತುಂಬಿಸು ಅಂದ್ರ ಪ್ರೀತಿ ತುಂಬಿದಂತ ಎರಡು ಕಣ್ಣು ಕೊಡು ಮೊದಲು. ಈಗೇನ್ ನನ್ನ ಕಣ್ಣು ಕೊಟ್ಟಿಯಲ್ಲ, ಇವು ವೈರತ್ವ ಬೆಳೆಸುವಂತವು ಬೇಡ. ಈ ಕಣ್ಣಿನೊಳಗೆ ಏನು ಕಾಣಬೇಕಂದ್ರೆ ಪ್ರೀತಿನೇ ಕಾಣಬೇಕು. ಪ್ರೀತಿ ಶಾಶ್ವತ, ಮೋಹ ನಾಶ. ಹೇ ದೇವ್ರೇ, ಹೇಳ್ತಾರ ತುಕುಬರಾಯರು, ನನಗೆ ಈ ಎರಡು ಕಣ್ಣು ಕೊಟ್ಟಿಯಲ್ಲ, ಈ ಕಣ್ಣಿನೊಳಗೆ ಏನ್ ಕೊಡು ಅಂತಂದ್ರ ಸದಾ ಪ್ರೀತಿ ತುಂಬಿರಬೇಕು. ಮತ್ತು ನನ್ನ ಶರೀರ ಯಾವತ್ತು ದಂಡವತ್ತವಾಗಿ ಬೀಳುವಂತ ಈ ಮಸ್ತಕವನ್ನು ಕೊಡು ಅಂದ್ರೆ ಶರೀರ ತಲೆ ಕೊಡು. ಯಾರು ನಿನ್ನ ಸೇವೆ ಮಾಡುವಂತ ಸಂತರು ನನ್ನ ಇದರೊಳಗೆ ಬರ್ತಾರೋ, ನಿನ್ನ ವಾರ್ಕರಿಗಳಿಗೆ ಬರ್ತಾರೋ ಅವ್ರಿಗೆ ತಲೆ ದಂಡವಾಗಿ ನಾನು ನಮಸ್ಕಾರ ಮಾಡುವಂತ ಹೃದಯ ಕೊಡು. ಈ ಹೃದಯಕ್ಕೆ ಏನು ಕೊಡು? ಸದಾ ನಿನ್ನಲ್ಲಿ ಸ್ವಾತವಾದಂತ ಮನಸ್ಸು, ಸ್ಥಿರವಾದ ಮನಸ್ಸು ಕೊಡು. ಜೋಡೋಣಿಯ ಖರ ಠೇವಿಲೋ ಮಾತ. ಎರಡು ಕೈಗಳ ಕೊಟ್ಟಿಯಲ್ಲ, ಈ ಕೈಗಳನ್ನು ಏನ್ ಮಾಡ್ಬೇಕಂತಂದ್ರ ಇನ್ನೊಬ್ಬರಿಗೆ ಮೋಸ ಮಾಡುವಂತದ್ದು ಬೇಡ. ಈ ಕೈ ಕೊಟ್ಟಿಯಲ್ಲ, ನಿನ್ನ ಭಜನೆನ ಮಾಡಬೇಕು, ನಿನ್ನ ತಾಳನ ಬಾರಿಸ್ಬೇಕು, ನಿನ್ನ ಮೃದಂಗನ ಬಾರಿಸ್ಬೇಕು, ನಿನ್ನನ್ನೇ ಸ್ಮರಣೆ ಮಾಡಬೇಕು. ಅಂತಾವ್ ಕೈ ಕೊಡು, ಮತ್ತೆ ಯಾವ ಬೇಡ. ಪಾಯ ತೀರ್ಥಯಾತ್ರಗಳು ಕಾಲ ಕೊಟ್ಟಿಯಲ್ಲ, ಈ ಕಾಲ ಎದಕ್ ಕೊಟ್ಟಿ ಅಂತಂದ್ರ ನಿನ್ನ ನಾಮ ಸ್ಮರಣೆ ಮಾಡಾಕ, ನಿನ್ನ ಗುಡಿಗೆ ಬರಾಕ, ನಿನ್ನ ಕ್ಷೇತ್ರ ಪಂಡ್ರಾಪುರಕ್ಕೆ ಬರಾಕ. ಇದಕ್ಕ ನೀ ಕೊಟ್ಟಿ ಅಂತ ನನಗೆ ಶ್ವಾಸದ ಖರೆ ಆಗಿಬಿಟ್ಟೈತಿ. ಅದಕ್ಕ ನೀ ಕೊಟ್ಟಿಯಲ್ಲ. ಸದಾ ಮಜ ಡೋಳ ಜಡ ತುಜ ಮೂರ್ತಿ ರೂಪಮಾಯ ಚಿಪತಿ ಸೂರ್ಯ. ಅದಕ್ಕೆ ನಿನ್ನ ಪುಣ್ಯ ಎಂತದೈತೆ ಅಂದ್ರ ಆ ಪುಣ್ಯನ ಇವತ್ತಿನ ದಿವಸ ಈ ಅಭಂಗದೊಳಗೆ ಹೇಳ್ಯಾರ. ಅದನ್ನ ನಾವು ನೀವು ಕೂಡಿ ಇವತ್ತಿನ ದಿವಸ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮನ ಪಾದಕ್ಕೆ ಮೊದಲ ಪ್ರಸಮಸ್ಥ ನಮಸ್ಕಾರ ಮಾಡಿಸುತ್ತಾ, ಪಾಂಡುರಂಗ ಕರೋ ಪ್ರಥಮ ನಮನ, ಪಾಂಡುರಂಗ ಕರೋ
ಮನ ಮನ दूसर चरण संता जिया दूसर चरण संता जिया त्यांची ठपाचे विस्तार त्यांची क्षमादान त्यांचे विस्तार त्यांचे विस्तार बाबाजी सद्गुरु दास तुकया बाबाजी सद्गुरु दास तुकया आहा जंठ खपाला पंच विस्तार शांति खपाला पंच विस्तार पांडुरंग खरू प्रथम नमन दुसरे चरण संताजिया ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭೀಮಾ ತೀರದ ನಿವಾಸಿ ಚಂದ್ರಭಾಗದ ದಡ ತೀರದಲ್ಲಿ ನಿಂತು ತನ್ನ ಎರಡು ಕೈಗಳನ್ನು ಕಂಠದ ಮೇಲೆ ಇಟ್ಟು ಭಕ್ತರನ್ನು ಕೈ ಮಾಡಿ ಕರೆಯುವುದಕ್ಕಾಗಿ ನಿಂತಂತ ಮಹಾರೂಪಿ ಜಗದೊಡೆಯ ಪಾಂಡುರಂಗನ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ತಾಯಿ ರುಕ್ಮಿಣಿ ಸಹಿತವಾಗಿ ನೀವೆಲ್ಲರೂ ರುಕ್ಮಿಣಿ ಸಹಿತವಾಗಿ ಕುಂತಿರಲ್ಲ, ನಿಮ್ಮ ಪರವಾಗಿ ನಮ್ಮ ಸಂತರ ಪರವಾಗಿ ಆ ತಾಯಿ ರುಕ್ಮಿಣಿ ತಾಯಿಗೆ ವಂದನೆ ಸಲ್ಲಿಸುತ್ತಾ ಮತ್ತೆ ದುಸರೆ ಚರಣ ಎರಡು ಪಾದಗಳ ಶ್ರೇಷ್ಠ ಅದಾವ. ನಮ್ಮ ಪಾದ ಇವು ಹಂಗ ಇರುವ ಇವು ನನ್ನ ಪಾದ ಏನದಾವಲ್ಲ ಇವು ಜಗತ್ತಿಗೆ ಮುಡ್ತಾವ ಗೊತ್ತಿಲ್ಲ. ಖರೆ ನನಗ್ ಮಾತ್ರ ಬೇಕಾಗಿದ್ದು ಮತ್ತೊಂದೆರಡು ಪಾದ ಅದಾವು ದುಸರೆ ಚರಣ. ಅವು ಯಾವ ನಮ್ಮ ಸಂತರ ಗುಣಗಾಯನ ಅವಡಿ ನನ್ನ ಗುಣಗಾಯನ, ನನ್ನ ಕೀರ್ತಿ, ನನ್ನ ಸ್ವರೂಪ ರೂಪ, ನನಗಾಗಿ ತನ್ನ ಸಂಸಾರ ಬಿಟ್ಟು ನನ್ನ ಕೀರ್ತಿಯನ್ನು ಹೊಗಳುವಂತ ನನ್ನ ಸಂತರು ಏನದಾರಲ್ಲ ಅವರ ಪಾದಕ್ಕೆ ನೀ ಮೊದಲ ನಮಸ್ಕಾರ ಮಾಡು ಅಂತ ಹೇಳ್ತಾನ. ಅದಕ್ಕೆ ಪರಮಾತ್ಮ ಆ ಪಾಂಡುರಂಗನ ಆಜ್ಞಾಸರವಾಗಿ ಇಲ್ಲಿ ನಾನಾ ಊರುಗಳಿಂದ ಬಂದು ಒಂದಾಗಿ ನಿಂತು, ಯಾಕಂದ್ರೆ ಹೂಗಳು ಬಹಳ ಅದಾವ, ಬಿಳೆ ಹೂವು, ಕೆಂಪು, ಹಸಿರು ಹೂವು, ಏನೇನೋ ಬಹಳ ಅದಾವ. ಆದ್ರೆ ಎಲ್ಲಾ ಹೂವುಗಳು ಕೂಡಿ ಒಂದು ಮಾಲೆ ಆಕತಿ. ಹೌದಲ್ಲ, ಒಂದು ಮಾಲಿ ಕಟ್ಟಕ್ ಒಂದ ಹೂ ಬೇಡ, ಎಲ್ಲಾ ತರದ ಹೂ ಬೇಕು. ಹಂಗ ಪರಮಾತ್ಮ ನನ್ನ ಭಜನೆ ಮಾಡಾಕ ಒಬ್ಬರ ಬೇಡ. ಪಾಂಡವರಲ್ಲಿ ಅರ್ಜುನ ಇದ್ದ, ಈ ಕಲಿಯುಗದೊಳಗ ನನ್ನ ಸಂತ್ರದಾರಿಗ ಅಂತ ಹೇಳ್ತಾನವ, ಅವರೇ ಅರ್ಜುನ. ಈ ಕಲಿ ಒಳಗ ಯಾರೋ ಅರ್ಜುನ ಅಂದ್ರ ಈಗೇನು ದುಸರೆ ಚರಣ ಅಂತ ಹೇಳಿ ಅಂತೇವಲ್ಲ, ಎಲ್ಲಾ ಹೂಗಳು ಸೇರಿ ಒಂದೇ ಮಾಲಿಯಾಗಿ ಅಷ್ಟು ಬಂದು ನನ್ನ ಪಾದಕ್ಕೆ ನನ್ನ ಶಿರದೊಳಗೆ ಹೆಂಗ ಐಕ್ ಅಕ್ಕಾವೋ ಹಂಗ ಇವೆಲ್ಲಾ ನಾನಾ ತರದ ಹೂಗಳಿದ್ರು ಕೂಡ ಇವತ್ತು ಒಂದ ಮಾಲಿಯಾಗಿ ಒಂದೇ
ಪರಮಾತ್ಮನ ಸ್ಮರಣೆ ಮಾಡಕ್ ಬಂದವು. ಇಲ್ಲಿ ಜಾತಿ ಭೇದ ಮತ ಯಾವುದೂ ಇಲ್ಲ ಇವತ್ತು ಇಲ್ಲಿ ಎಣಿಸಿದ್ರು. ಯಾಕಂದ್ರ ಇಲ್ಲಿ ಕೂಡಿದಂತ ಈ ಜನರನ್ನ ನೋಡಿದ್ರೆ ನನಗೆ ಬಹಳ ಆನಂದ ಆಕೈತಿ. ಇಂಥ ಕರೆಂಟ್ ಇಲ್ಲದ ಸಮಯದಲ್ಲಿ ಊರು ಬಿಟ್ಟು ಮತ್ತು ಕ್ಷಣ ಮತ್ತು ದೂರ ಬಂದು ಈ ಪರಮಾತ್ಮನ ನಾಮ ಸ್ಮರಣೆಗೆ ಕುಂತು ಕೇಳಕತ್ತಿರಲ್ಲ, ಇದೇನಂತಂದ್ರ ಇದು ಪರಮಾನಂದ. ಇದನ್ನ ಹೇಳ್ತಾರ ಸಂತರು. ಕಾಣದ ಕೈಗಳು ಬಾಳ ಅದಾವಂತ ಇಲ್ಲಿ. ಯಾಕಂದ್ರೆ ನಾವೊಬ್ರ ಅಲ್ಲ, ನಾವೊಬ್ರು ಬಂದು ಚಿಂತ ಮಾಡಾಕತ್ತೇವ್, ಭಜನೆ ಮಾಡಾಕತ್ತೇವ್, ನಮ್ಮ ಹಿಂದ ಮತ್ ಇದಕ್ಕೆ ಕೈಗಳ ಬಾಳ ಜೋಡಣೆ ಅದಾವ. ಯಾಕಂತಂದ್ರೆ ಎಲೆಮರೆ ಕಾಯಿ ಹಂಗ ನಿಂತು ತನ್ನ ಕೈಲಿಂದ ಆದಷ್ಟು ಧಾನ್ಯಗಳ ರೂಪವಾಗಿ ಕೊಟ್ಟು ಪರಮಾತ್ಮನ ನಾಮಸ್ಮರಣೆ ಮಾಡುವಂತ ಏನು ಕೈಗಳದಾವಲ್ಲ, ಆ ಕೈಗಳಿಗೆ ಮೊದಲು ನನ್ನ ನಮಸ್ಕಾರ. ಆ ಕೈ ಹೆಂಗದವಂತಂದ್ರೆ ಕಾಣದ ಕೈಗಳು ಪರಮಾತ್ಮನ ಚಿಂತನೆ ಮಾಡಾಕ ಬಂದವ. ಇಷ್ಟೆಲ್ಲ ಹೊಗಳಿದೆ ಖರೆ, ಆದ್ರೆ ಇನ್ನೊಂದು ಮಾತು ಅದನ್ನ ಬಿಟ್ಟು ಹಿಂದೆ ಸರಿಸಿ ಮುಂದೊಂದು ಮಾತು ಅಂದಿಟ್ರೆ ನಾ ಇಲ್ಲಿ ನಿಂದಿರ್ತಾನೆ ಇಲ್ಲ ಗೊತ್ತಿಲ್ಲ. ಏನಂತ ಇಷ್ಟ ಮಂದಿ ನೀವೆಲ್ಲರೂ ಇಲ್ಲಿ ಕೂಡ್ರಿ ಅಲ್ಲ, ನೀವೆಲ್ಲರೂ ಹೆಂಗದಿರಿ ಅಂದ್ರ ಹೆಂಗ್ರಿ? ನೀವೆಲ್ಲರೂ ಕುಂತವ್ರು ಸ್ವಲ್ಪ ಹೇಳ್ತಾರೆ ಅಷ್ಟ, ಬಹಳ ಸುಮಾರು ಅದಿರಿ ಅಂದ್ಬಿಟ್ರೆ ಅದು ಆಗಲ್ಯಾಗ ಅಂದಿದ್ದು ಮಾತ, ಈಗ ಅಂದಿದ್ದು ಮಾತು ಒಂದು. ಆದ್ರ ಒಂದು ಮಾತು ದುಃಖ ಕೊಡ್ತೈತಿ, ಒಂದು ಮಾತು ಸುಖ. ಹೌದ್ರಿ? ಒಂದು ಮಾತು ಸುಖ, ಒಂದು ಮಾತು ದುಃಖ. ಅದಕ್ಕೆ ತುಕಾರಾಮರು ಹೇಳಿದ್ರು, ಜೀವನ ಅಂದ್ರೆ ಏನು? ಅದಕ್ಕೆ ಈ ಜೀವನ ನಾವ್ ಎದಕ್ಕೆ ಬಂದೈತಿ ಅಂತಂದ್ರೆ ಸದಾ ಮಜಾ ಡೋಳ. ಜೀವನ ಎಲ್ಲದಕ್ಕೂ ಕೊಟ್ಟಾನ ಪರಮಾತ್ಮ. ಪ್ರಾಣಿ ಪಕ್ಷಿ ಎಲ್ಲವಕ್ಕೂ ಜೀವನ ಕೊಟ್ಟಾನ. ಕರೆ ಅವು ಜೀವನ ಬಂದಾವು ಹೋಗ್ಯಾವು, ಅವನ್ ಯಾರು ಎಣಿಸೇ ಇಲ್ಲ. ಅವ್ರು ಮೊಮ್ಮಕ್ಳು ಯಾರು, ಮರಿಮಕ್ಳು ಯಾರು, ಅಜ್ಜ ಯಾರು, ಮುತ್ತೆ ಯಾರು ಅಂತ ಯಾರಿಗೂ ಗೊತ್ತ ಇಲ್ಲ. ಆದ್ರ ಗೊತ್ತಿದ್ದದ್ದು ಯಾವ್ದು ಅಂದ್ರೆ ಈ ಮನುಷ್ಯ ಪ್ರಾಣಿಗಷ್ಟೇ. ಅದಕ್ಕೆ ನಮ್ಮ ಜೀವನ ಎದಕ್ಕೆ ಬಂದೈತಿ ಅಂತಂದ್ರೆ ಅವರು ತುಕಾರಾಮರು ಹೇಳ್ತಾರ, ನಿನ್ನ ಕಣ್ಣುಗಳನ್ನ ಅತ್ತಿತ್ತ ಹೊರಳಿಸಬೇಡ, ಇದು ದುಃಖ ಮತ್ತು ಸುಖ, ಇವೆರಡು ದುಃಖ ಸುಖದೊಳಗನ ಈ ಜೀವನ ಐತಿ. ಅದು ಹೋಲಿ ಅದ್ರ ಕಡೆ ನಾವು ರಕ್ಷಣೆ ಮಾಡುದ ಬೇಡ. ನಮ್ಗೆ ಯಾಕಂದ್ರ ಈಗ ನಡೆಸಿಬಿಟ್ಟಾರ ಭೂಮಿ ಮೇಲೆ. ಮಣ್ಣೆಮ್ಮ ಹೃದಯದೊಳಗ ತನ್ನನು ನೀರು ಹಾಕಿ, ತನವೆಂಬ ನೀರನ್ನು ಹಾಕಿ ಮನವೆಂಬ ಗಿಡವನ್ನು ನಡೆಸಿಬಿಟ್ಟಾನ ಇಲ್ಲಿಗ. ಅದು ಬೇರೆ ಬಿಡ್ತೀನ, ಇನ್ ಏನಾದ್ರೂ ಹೋಗುದಿಲ್ಲ. ಅದು ಕರೆಂಟ್ ಬಂದ್ರು ಅಷ್ಟೇ, ಹೋದ್ರು ಅಷ್ಟ. ಆಗಲೇ ಹೇಳ್ಬಿಟ್ಟ ನಿಮ್ಗೆ. ಇಂಥದ್ರೊಳಗೆ ಕುಂತ ಏನು ಕೇಳಾಕತ್ತೀರಲ್ಲ, ಈ ಪರಮಾತ್ಮನ ನಾಮ ಸ್ಮರಣೆ ನಿಜವಾಗಿ ಅಂದ್ರೆ ಇದಕ್ಕ ಅಂದಿದ್ದವ್ರು. ತುಕಾರಾಮ್ ಮಾಡಿದ್ರು ಬರೇ ಒಂದು ಎಣ್ಣೆ ಬತ್ತಿ ಹತ್ಕೊಂಡು ಕೀರ್ತನ ಮಾಡ್ತಿದ್ರಂತೆ. ಅಂತದ್ರೊಳಗೆ ಇಲ್ಲಿ ಬಂದು ನೀವು ಕುಂತಿರಲ್ಲ, ನಿಮ್ಮ ಪುಣ್ಯ ಏನಂತ ಹೇಳಿದ್ರಂತಂದ್ರೆ ಹೇಳ್ತಾರ, ಪುಣ್ಯ ಪಡಲೆ ಬಹುತ ದಿವಸ, ಪುಣ್ಯ ಪುಣ್ಯ ಪಡಲೆ ಬಹುತ ದಿವಸ, ಭಾಗ್ಯ ಉದಯ ಜೇಠಸ, आजा पिठले माजा तोड़े, आजा पिठले माजा तोड़े, बहुत दुकान सांघड़े
बहुत जन्म सांधने ಇವತ್ತ ಯಾವ ಸೀಗಿ ಗಟ್ಟಿ ಅಂತಂದ್ರೆ ನಾವು ಹೋದ ವರ್ಷ ಹೇಳಿವಿ ಇದು ಒಂದು ದಿನ ಬಂಗಾರ ಗಟ್ಟಿ ಆಕತಿ ಅಂತ. ಯಾವ್ದರಿಂದ ಬಂಗಾರ ಗಟ್ಟಿ ಆಗೈತಿ ಅಂತಂದ್ರ ತಮ್ಮ ಮನೆ ಮುಂದೆ ನಡು ಊರಾಗ ಗುಡಿ ಇದ್ದು ಬೇಕಾದಷ್ಟು ಸೀರೆ ಆಡಿದ್ರು ಕೂಡ ಅಲ್ಲಿ ಬಾಜು ಮನೆಯವರು ಬಂದು ಭಗವಂತನ ನಾಮಸ್ಮರಣೆಗೆ ಯಾರು ಕುಂತಿಲ್ಲ. ಆದ್ರೆ ಇವತ್ತು ಬಂಗಾರ ಗಟ್ಟಿ ಎದಕ್ಕಾಗೈತಿ ಅಂದ್ರೆ ಮನಸ್ಸು ಗಟ್ಟಿ ಐತಿ. ಪರಮಾತ್ಮನೇ ನಾಮಸ್ಮರಣೆ ಕೇಳಕ ಅಲ್ಲಿಂದ ಇಲ್ಲಿಗೆ ಬಂದು ಕುಂತು ಊರು ಬಿಟ್ಟು ಇಲ್ಲಿ ಬಂದು ಕುಂತು ಕೇಳ್ತಿರಿ ಅಲ್ಲ, ಇದೇ ಮನಸ್ಸು ಗಟ್ಟಿ ಮಾಡ್ಕೊಂಡಾಗ ಬಂಗಾರ ಗಟ್ಟಿ ಆಗುತ್ತ. ಅದಕ್ಕೆ ಹೇಳ್ತಾರ ಪುಣ್ಯ ಫಳಲೆ ಬಹುತ. ಇದು ಎಂದ ದಿವಸದ ಪುಣ್ಯ ಐತೋ ಈ ಸೀಗಿಗಟ್ಟಿ ಅಂತಂದ್ರ ಎಲ್ಲಾ ಸೀಗಿಗಟ್ಟಿ ಗ್ರಾಮದ ಗುರು ಹಿರಿಯರು, ತಾಯಿಂದರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿಕೊಂಡು ಇಲ್ಲಿ ಒಂದು ಭಗವಂತನ ಶಿಲೆಯನ್ನು ಸ್ಥಾಪಿಸಿದಂತ ಆ ಮಹಾತ್ಮರಿಗೆ ಸರ್ವರಿಗೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸುತ್ತೇನೆ. ಮುಂದೆ ಕೀರ್ತನದೊಳಗೆ ಹೇಳ್ತಾರ, ಪುಣ್ಯ ಫಳಲೆ ಬಹುತ ದಿವಸ ಭಾಗ್ಯ ಉದಯ ಚೇತಸ. ಯಾರಿಗೆ ಪುಣ್ಯ ಬರ್ತೈತ್ರಿ? ಭಾಗ್ಯ ಬಂದ್ರ ಸಾಕು. ಭಾಗ್ಯಕ್ಕೆ ಬಂತಂದ್ರ ಭಾವ ಶುದ್ಧ ಇತ್ತಂದ್ರ ಭಾಗ್ಯ ತಾನ ಬರ್ತೈತಿ. ಭಾಗ್ಯ ಬರ್ಬೇಕಾದ್ರೆ ನಾವು ಹೇಳಿ ಮಾಡ್ಬೇಕು. ಭಾಗ್ಯ ಹಂಗ ಬರ್ತೈತೇನ್ರಿ? ಕರಿತೇವಲ್ಲ ಏನಂತ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಡಿದ್ರ ಬರುದಿಲ್ರಿ. ಮನ್ಯಾಗ ಚಲೋ ಹೊತ್ತಾಗ ಒಂದು ಟೇಪ್ ಹಾಕಿ ರೆಕಾರ್ಡ್ ಹಚ್ಚಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹಾಡ್ಕೊಂತ ನಾವು ಮಾಡಿದ್ರ ಭಾಗ್ಯದ ಲಕ್ಷ್ಮಿ ಬರುದಿಲ್ಲ. ಯಾವ ಹಾಡಿರ್ತಾನಲ್ಲ ಟೇಪ್ನ್ಯಾಗ ಅವಾಗ ಹೋಗುದು ಅದು. ಅದಕ್ಕೆ ಭಾಗ್ಯದ ಲಕ್ಷ್ಮಿ ಇವತ್ತು ಬಂದು ಬಿಟ್ಟಾಳ ನಿಮ್ಮಂತಕ್ಕೆ. ಯಾರು? ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮಗ ಎಲ್ಲಿ ಸುಖ ಆಯ್ತು ಅಲ್ಲೇ ಲಕ್ಷ್ಮಿ ಬರ್ತಾಳ. ಎಲ್ಲಿ ಲಕ್ಷ್ಮಿ ಇರ್ತಾಳೋ ಅಲ್ಲಿ ಪರಮಾತ್ಮ ಇರ್ತಾನ. ಎಲ್ಲಿ ಶಾಂತಿ ಇರ್ತೈತೋ ಅಲ್ಲಿ ಸಮಾಧಾನ, ಎಲ್ಲಿ ಸಮಾಧಾನ ಐತೋ ಅಲ್ಲಿ ಭಗವಂತ ಇರ್ತಾನೆ. ಎಲ್ಲೇ ಸಮಾಧಾನ ರೊಕ್ಕ ಕೊಟ್ರೆ ಸಿಗುದಲ್ಲ, ಮಾರಾಕ್ ತಗೊಂಬರ್ತೀರಿ ಯಾರ ಬೇಕಾರ. ಮಾರಾಕ ತಂದ್ರ ಕೊಡಬೇಕಂತಂದ್ರ ಕೊಡಾಕು ಬರ್ದಿಲ್ಲ, ಅದು ತಗೊಳಕ್ಕೂ ಬರುದಿಲ್ಲ. ನಮ್ಮ ಮನಸ್ಸೆಂಬು ಈ ಮಾಯನ್ನ ದೂರ ಮಾಡಿ ಸದಾ ಮಾಜ ಡೋಳ ಜಡ ತೂಜ ಮೂರ್ತಿ. ಯಾವತ್ತು ನಮ್ಮ ಕಣ್ಣಿಗೆ ನಾವು ಇದ್ದೇ ಕಲಿಸ್ಬೇಕು, ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಕಲಿಸ್ಬೇಕು, ನಾವು ನಡಿಬೇಕು ಹೆಂಗ ಅನ್ನೋದನ್ನು ತಿಳ್ಕೋಬೇಕು. ಅದೇ ಪಾಠ. ಅದಕ್ಕೆ ಪರಮಾತ್ಮ ಹೇಳ್ತಾನ, ಭಾಗ್ಯ ಎಲ್ಲಿ ಬರ್ತೈತಿ ಅಂತಂದ್ರ ಯಾರ ಜೀವನದೊಳಗ ಸುಖ ಐತಿ, ಜೀವನದ ಅನುಭವವನ್ನು ತಿಳ್ಕೊಂಡಾಗ. ಈ ಜೀವನ ಅಂತಂದ್ರೆ ಹೆಂಗ್ರಿ? ಜೋಕಾಲಿ ಜೋಕಾಲಿ ಇದ್ದಂಗಂತ. ಜೀವನ ಎಂಬುದು ಜೋಕಾಲಿ, ಒಮ್ಮೆ ಏರ್ತತಿ ಒಮ್ಮೆ ಇಳಿತೈತಿ. ಬರೇ ಏರಿದ್ದ ನೋಡ್ಕೊಂತ ಕುಂತ ಏರ್ಕಾರ ಅಲ್ಲೇ ಕುಂತಂದ್ರ ಹಿಡ್ಕೊಂಡವ್ರು ಆ ಜೋಕಾಲಿ ಅಲ್ಲೇ ಕುಂತಂದ್ರೆ ಹಿಡ್ಕೊಂಡವ್ರು ತಳಗ್ ಬಂದ್ಬಿಡ್ತಾರ. ಅದಕ್ಕೆ ಅದು ಅನುಭವ ಹೆಂಗೊಮ್ಮೆ ದುಃಖದಿಂದ ಇರ್ತೈತಿ, ಒಮ್ಮೆ ಸುಖದಿಂದನೇ ಇರ್ತೈತಿ. ಹಾಗೆ ಈ ಜೀವನ ಒಮ್ಮೆ ದುಃಖ ಒಮ್ಮೆ ಸುಖ, ಜೀವನ ಜೋಲಿ. ಹೆಂಗಂತಂದ್ರ ಇದು ಸತ್ಯವಾದ ಮಾತನ್ನ ನಾವು ನಂಬಬೇಕಂತಂದ್ರ ಯಾರ ಕಿತ್ತಿದ್ರು ನೋಡಪ್ಪ ಅದನ್ನ. ಹಾ, ಯಾಕ ಪೂರ ಹೋಗೋದ ಬೇಷ ನಿನಗಂತ ಅನ್ಬೇಡ್ರಿ, ಮತ್ತ ಇಷ್ಟಾರ ಐತಿ ಈಗ. ಅದಕ್ಕ
ಈ ಜೀವನ ಎಷ್ಟರ ಮಟ್ಟಿಗೆ ದುಃಖ, ಜೀವನದ ಜೋಕಾಲಿ. ಹೆಂಗಂತಂದ್ರ ಈಗ ಮುಂಜಾನೆ ಗೆದ್ದ ಕೂಡಲೇ ಶಾಲೆ ಹುಡುಗರು ಶಾಲೆ ಹೋಗ್ತಾರ್ರಿ. ಶಾಲೆ ಹೋಗ್ತಾರ, ಮುಂದೆ ಚನ್ನಿ ಮುಂದೆ ಶಾಲೆ ಬಿಟ್ಟ ಮೇಲೆ ಮನೆಗೆ ಬರ್ತಾರ. ಯಾಕಂದ್ರ ಆ ಶಾಲಿ ಗಂಟು ಇರೋದು ಒಂದ. ಹೌದ್ರೆ ಶಾಲಿಗೆ ಹೊಡಿದು ಗಂಟೆ ಒಂದಾಗಲ್ಲ. ಆ ಗಂಟಿ ಒಮ್ಮೆ ಮುಂಜಾನೆ 10 ಗಂಟೆಗೆ ಹೊಡಿತೆ ಅಂದ್ರ ಒಂದು ಅನುಭವ. ಚನ್ನಿ ಮುಂದೆ 5 ಗಂಟೆಗೆ ಹೊಡಿತೆ ಅಂದ್ರ ಅವಾಗ ಒಂದು ಅನುಭವ. ಮುಂಜಾನೆ ಹೊಡೆದಿದ್ದು 10 ಗಂಟೆಗೆ ಹೊಡೆದಿದ್ದು ಅದ ಗಂಟೆನೆ ಮತ್ತೆ ಬೇರೆ ಗಂಟೆ ಇರೋದಿಲ್ಲ. ಮುಂಜಾನೆ ಹೊಡಿದು ಅದ, ಚನ್ನಿ ಮುಂದೆ ಹೊಡಿದು ಅದ. ಆದ್ರ ಮುಂಜಾನೆ ಹೊಡೆದಿದ್ದ ಗಂಟೆ ದುಃಖ ಕೊಡ್ತೈತಿ. ಹೌದಲ್ರಿ? ನಮ್ಮ ಕಡೆ ಇತ್ರಿ, ಅದು ಈಗಿನ ಅವ್ರಿಗೆ ಏನೈತೆ ಗೊತ್ತಿಲ್ಲ. ನಮಗ್ ಮುಂಜಾನೆ 10 ಗಂಟೆ ಹೊಡಿತಿ, ಹಂಗ ಓಡೋದು ಸಗಣಿ ಬಿಡುದು ಎಲ್ಲ ಬಿಡುದು ಬಿಟ್ಟು ಓಡೋದು ದುಃಖ. ಅವೇ ಚನ್ನಿ ಮುಂದೆ 5 ಗಂಟೆಗೆ ಹೊಡಿದ್ದೆ ಅಂದ್ರೆ ನೀನು ಹೊಡಿತಿದ್ದೆ ಅನ್ನ ಕೊಡ್ದ ಜಿಗದಾಡ್ಕೊಂತ ಚಿಗಾಡ್ಕೊಂತ ಬರ್ತದೆ. ಅವಾಗ ಆನಂದ ಮುಂಜಾನೆ ಹೊಡೆದಿದ್ದು ದುಃಖ. ಅದಕ್ಕೆ ಇದ್ರೊಬ್ಬರು ನೋಡ್ಕೊಂತ ನಿಂತವ್ರು ಏನಂದ್ರ ಅಂತಂದ್ರ, ಒಬ್ಬ ಹುಡುಗ ಒಬ್ಬ ತಂದಿ ಕರ್ಕೊಂಡು ಹೊಂಟಿದ್ದಂತ, ಆ ಒಬ್ಬ ಕುರಿ ಮರಿ ಹೇಳ್ಕೊಂಡು ಹೊಂಟಿದ್ರಂತವ್ರು. ಯಾಕಂದ್ರೆ ನಮ್ಮ ಕಡೆ ಉಗಾದಿ ಪಾಡೆಯಲ್ಲಿ ಇವತ್ತು ಕುರಿ ಮರಿ ಎಳ್ಕೊಂಡೋಗಿ ಅದನ್ನ ಬ್ಯಾಟಿ ಮಾಡ್ತಾರೆ. ಅದು ಒಲ್ಲಂದ್ರು ತಿನ್ಸಿರ್ತಾರ. ಅದಕ್ಕೆ ತಿನಿಸಿ ಇವತ್ತು ಎಳ್ಕೊಂಡು ಹೋಗಿ ಮಾಡ್ತಾರ. ಅದಕ್ಕೆ ಆ ಹುಡುಗನಂತ, ಯಪ್ಪ ಇದ್ರ ಸಾಲಿಗೆ ಎಳ್ಕೊಂಡು ಹೊಂಟಾರನ ಅಂದಂತವ. ಯಾಕಂದ್ರೆ ಶಾಲೆಗೆ ಹಂಗ ಹೇಳ್ಕೊಂಡು ಹೋಗಿದ್ರಿ ಅವಾಗ ನಮ್ಮನ್ನ. ಒಬ್ಬ ಕಾಲು ಹಿಡಿತಿದ್ದ, ಒಬ್ಬ ಕೈ ಹಿಡಿತಿದ್ದ, ತಲೆ ಹಿಡಿತಿದ್ದ, ಹೇಳ್ಕೊಂಡು ಹೋಗಿದ್ರು ದುಃಖ. ಅವಾಗ ಅನ್ನಂತ ಹುಡುಗ ಇದೇಲಿ ಶಾಲೆ, ಈಗ ನನ್ನ ಕರ್ಕೊಂಡು ಹೋಗಕ್ ಗಾಡಿ ಬರ್ತೈತಿ ನನ್ನ ಮನೆ ಬಾಕಲಿಗೆ. ಈಗ ನೋಡ್ರಿ ಹಂಗೈತಿ. ಸರ್ಕಾರಿ ಶಾಲಿ ಹುಡುಗರು ಮನೆಗೆ ಬಂದ ಪಾಟಿ ಚೀಲ ತಗೊಂಡು ಅವನ ಅದರ ಕುಂದರ್ಸ್ಕೊಂಡು ಹೋಗಿ ಶಾಲೆ ಕಲಿತಾರ್ರಿ. ಅದಕ್ಕ ಬಹುತ ಕಷ್ಟ ಬಹುತ ಪುಣ್ಯ ಜೋಡಿಲೆ ದೇವ, ಅನಂತ ಪವಾಡ ತುಮಚಲೆ ಕಳತಿ ಮಾಯ. ಯಾಕಂದ್ರೆ ಜೀವನ ಯಾರ ತಿಳ್ಕೊಂಡು ಭಗವಂತನಲ್ಲಿ ನಾವು ಎದಕ್ಕೆ ಕೊಟ್ಟಾನ ಪರಮಾತ್ಮ ನಮಗ. ಈಗ ನಾವು ಹೋಗ್ಯೇವಿ ದೇವ್ರ ಮುಂದ, ನನಗ್ ಕಷ್ಟ ಕೊಟ್ಟಿವೋ ದೇವ್ರ, ಇಷ್ಟು ಕೊಟ್ಟು ನನಗ್ ಬಹಳ ಕಷ್ಟ ಕೊಟ್ಟಿಪ್ಪ ಅಂತ ದುಃಖ ಮಾಡ್ಕೊಂತ ಹೋಗಿ ಪರಮಾತ್ಮನ ಮುಂದ ಕಂಪ್ಲೀಟ್ ಕೊಡಬಾರ್ದಂತ. ಏನಂತ ಹೋಗಿ ಅವನ್ ಮುಂದೆ ನಿಂದ್ರುದು, ಯಪ್ಪ ನನಗೆ ಏನು ಕೊಡಬಾರ್ದು, ಕಷ್ಟ ಕೊಟ್ಬಿಟ್ಟಿವೋ, ನನಗೊಂದಿಷ್ಟು ಕಷ್ಟ ದೂರ ಮಾಡು ಅಂತ ಕಂಪ್ಲೀಟ್ ಕೊಡಬೇಡ ದೇವ್ರಿಗೆ. ಆ ದೇವ್ರ ನಮಗೆಲ್ಲಾ ಮೊದಲ ಕೊಟ್ಬಿಟ್ಟಾರ. ಈಗ ಬೇಕಾದಷ್ಟು ಸಂಪತ್ತು. ದೇವ್ರ ನನಗಿಂತ ಸಂಪತ್ತು ಕೊಟ್ಟಿಪ್ಪ ಅಂತ ಸಂತೋಷದಿಂದ ಹೋಗಿ ಯಾರು ಹೇಳವ್ರು ಅದಾರನ್ರಿ ದೇವ್ರ ಮುಂದೆ. ಇಲ್ಲಿ ಎಷ್ಟು ಮಂದಿ ಬಂದೇವಿ ಎಲ್ಲಾರು ನಾವು ಕಳ್ರ. ದೇವ್ರನ್ನ ಕೇಳಬಾರ್ದಂತ್ರಿ, ದೇವ್ರನ್ನ ಕೇಳಬಾರ್ದಂತ. ನನಗೆ ಸುಖ ಕೊಡಪ್ಪ ಅಂತ ಕೇಳಬಾರ್ದಂತ. ಹೇ, ನೀನು ನನಗ್ ಸುಖ ಕೇಳಕ್ ಬಂದಿಯಲ್ಲ, ನಾನು ಎಷ್ಟು ದುಃಖ ಪಟ್ಟು ಇಲ್ಲಿ ನಿಂತಾನೆ ಅನ್ನೋದು ನಿನಗೇನು ಗೊತ್ತೈತಿ ಅಂತ ಹೇಳಿದಂತ ದೇವ್ರ. ನಾ ದೇವ್ರ ಆಗ್ಬೇಕಾದ್ರೆ ಹೆಂಗಾಗ್ಯಾರಂದ್ರೆ, ಸಣ್ಣಗ ಉಳಿನ ಒಂದು ಪಡ್ತಿ ತಗೊಂಡು ನನ್ನ ಅಡ್ಡ ಕೆಡಿಯು ಕಟ್ತಾರ, ದಬ್ಬ ಕೆಡಿಯು ಕಟ್ತಾರ, ನಿಂದಿರ್ಸಿ ಕಟ್ತಾರ, ಕಟ್ಟದು ಇಲ್ಲಿ ನಿಂದಿರ್ಸ್ಯಾರ ತಂದ. ನನ್ನಷ್ಟು ಕಷ್ಟ ಯಾರು ಅನುಭವಿಸಿಲ್ಲ ನಾ ದೇವ್ರ ಆಗ್ಬೇಕಾದ್ರ. ನೋಡ್ರಿ, ನನ್ನ ಕಷ್ಟ ತಗೊಂಡ ನೀ ಏನ್ ಮಾಡ್ತಿ, ನೀ ಹಂಗ ನಿನಗೆಲ್ಲಾ ಕೊಟ್ಬಿಟ್ಟರಿ. ಆದ್ರೆ ನಿನಗೆ ಆಸೆ ಅನ್ನೋದು ಬಂದೈತಿ, ಕೇಳಾಕ್ ಬಂದಿ. ನಾನು ದೇವರಾಗ್ಬೇಕಾರಿ ಅದರಿಂದ ಅದೇ ಒಬ್ಬ ಶಿಲ್ಪಿ ಕೈಯಾಗ ಸಿಕ್ಕು ನಾನು ನಾನಾ ತರದ ಕಷ್ಟಗಳನ್ನು ಅನುಭವಿಸಿ ನಿಂತಾಗ ದೇವರಾಗೇನಿ. ಹಂಗ ನಿನಗೂ ಕೊಟ್ಟೇರಿ.
ಧೋನಿಕರ ದೋಡಣಿ ಚರಣ ಠೇವಿಲಿ ಮಾತ ನಿನಗೆ 2 ರೆಟ್ಟಿ ಕೊಟ್ಟೇನೆ. ಆ ರೆಟ್ಟಿ ಒಳಗೆ ನಾನ ಅದನಿ. ಆ ರೆಟ್ಟಿಯನ್ನು ಶ್ರೇಷ್ಠವಾಗಿ ದುಡಿ, ಸಂಪತ್ತು ನಿನ್ನ ಕೈಯಾಗ ತಾನ ಬರ್ತೈತಿ. ನಿನಗೇನು ಕೊಟ್ಟೇನಿ? 2 ಕೈಗಳನ್ನು ಕೊಟ್ಟೇನಿ, ಮನಸ್ಸು ಕೊಟ್ಟೇನಿ, ಹಸಿವಿ ಅನ್ನೋದು ಕೊಟ್ಟೇನಿ, ರೂಪ ಕೊಟ್ಟೇನಿ. ಈ ಜಗತ್ನಾಗ ಏನು ಆನಂದ ಬೇಕೋ ಗಿಡ ಮರಗಳನ್ನ, ಹಣ್ಣು ಹಂಪಲುಗಳನ್ನು ಕೊಟ್ಟೇನಿ. ಮೊದಲ ಮಣ್ಣು ಕೊಟ್ಟೇನಿ, ಮಣ್ಣಿನೊಳಗೆ ಎಲ್ಲಾ ಕೊಟ್ಟೇನಿ. ಈ ಮಣ್ಣು ಅನ್ನೋದು ಏನು ಭೂಮಿ ಮೇಲೆ ಐತೆ, ಆ ಮಣ್ಣು ಒಂದು ಕೊಟ್ಟು ಬಿಟ್ಟೇನೆ. ಆ ಮಣ್ಣಿನೊಳಗೆ ನೀ ಏನು ಕೇಳ್ತೀವೋ ಅದಷ್ಟು ಐತೆ. ಅಲ್ಲಿ ಕೇಳು. ಭೂತಾಯಿ, ಭೂದೇವಿ, ಜನ್ಮದಾತೆ. ಯಾಕಂದ್ರ ಒಬ್ಬ ಅವನ್ನ ಕೊಟ್ಟ ತೆಗೆದು ಮಾವಿನಕಾಯಿ ಕೊಟ್ಟ ಚೀಪಿ ಒಗದ ಅಂದ್ರ ಆ ಮಣ್ಣಿನೊಳಗೆ ಹೋದಂದ್ರ ಆ ಮಣ್ಣಿನೊಳಗೆ ಅದಕ್ಕೆ ಜನ್ಮ ಬರ್ತೈತಿ. ಆ ಮಣ್ಣಿನೊಳಗೆ ಜನ್ಮ ಬಂದಂತ ಆ ಚಿಗುರನ್ನ ಓದ ಮತ್ತು ಮಣ್ಣಾಗಿ ಇಟ್ಟಿವಿ ಅಂತಂದ್ರೆ ಗಿಡ ಬೆಳೆದ ರೂಪ ಆಕತಿ. ಆ ರೂಪವೇ ಬೆಳೆದ ಮುಂದೆ ಕಾಯಿ ಹೂವಾಗಿ ಹಣ್ಣಾಕತಿ. ಆ ಹಣ್ಣ ನೀನು ತಿನ್ನುವಾಗ ಮಣ್ಣು ತಿಂದಂಗ ಆಗೋದಲ್ಲ, ಹಣ್ಣು ತಿಂದಂಗ ಆಕತಿ. ಮತ್ ಇಷ್ಟು ಸುಖ ನೀನು ಕೊಟ್ಟ ಮೇಲೆ ಮತ್ತೇನು ಕೇಳುದು? ಒಬ್ಬ ರಾಜ, ಒಬ್ಬ ಸೇವಕ ಬಹಳ ಅನನ್ಯವಾದ ಪ್ರೀತಿಯಿಂದ ಇದ್ರಿ. ಕೇಳಿ ಜನ್ಮದ ದುಃಖಗಳನ್ನ. ಬಹಳ ಅನನ್ಯವಾದ ಪ್ರೀತಿ. ಅವನು ಬಿಟ್ಟು ಅವ ಇರ್ತಿದ್ದಿಲ್ಲ, ಅವನು ಬಿಟ್ಟು ಅವ ಇರ್ತಿದ್ದಿಲ್ಲ. ಒಂದು ತಾಸುನು ಅಗಲ್ತಿದ್ದಿಲ್ಲ ಇಬ್ರು. ಹೆಂಗ ನಮ್ಮ ಸಿಗಿಗಟ್ಟಿ ಗ್ರಾಮದ ಹರಿಭಕ್ತ ಪ್ರೇರಣಾದಂತ ಆ ಗುರುನಾಥಪ್ಪ ಮತ್ತ ನಮ್ಮ ಗುರುನಾಥಪ್ಪಂದು ಒಬ್ಬಂದ ಮಾತಾಡ್ತೀರಿ ಅಲ್ರಿ, ನಮ್ದೇನ್ ಸುದ್ದಿ ಅನ್ಬ್ಯಾರಿ ಆಗಲೆಗ ಅಂತ ಹೇಳಿಬಿಟ್ಟನಿ. ಕಾಣದೆ ಕೈಗಳು ರಗಡ ಕೊಟ್ಟು ರಗಡ ಶ್ರಮಜೀವಿಗಳು ಇಲ್ಲಿ ಕುಂತಾವ್, ಇನ್ನೂ ಬಂದಾವ್, ಇನ್ನೂ ಬರೋದ್ರಾಗ ಅದಾವ್. ಆ ಕಾಣದ ಕೊಟ್ಟಂತ ಶ್ರಮಜೀವಿಗಳು ಏನದವಲ್ಲ, ಇವತ್ತು ಈ ಗುರುನಾಥಪ್ಪ ಒಂದು ಉಳಿ ಕೊಟ್ಟು ಕಟ್ಟದ ಒಂದು ಮೂರ್ತಿ ಮಾಡಿ ಅವರ ಇಲ್ಲಿ ನಿಂದಿಸ್ಯಾರ ಅಂತ ನಾವು ಹೇಳೋದು. ಹೌದಲ್ಲ? ಅಂತವ್ರು ಒಬ್ಬರಿಂದ ಆ ಮೂರ್ತಿಗೆ ನಾವೆಲ್ಲರೂ ಇಲ್ಲಿ ಶರಣ ಮಾಡಕ್ ಬಂದವರು. ಹಂಗ ಅಂತ ಶಿಷ್ಯ, ನಮಗೊಬ್ಬ ಶಿಷ್ಯ, ಒಬ್ಬ ರಾಜ ಇದ್ರು. ಇಬ್ರು ಅನ್ಯನ್ಯವಾಗಿದ್ರು. ಅವನ್ ಊಟ ಕೊಟ್ಟೆ ಅವ ಉಣ್ತಿದ್ದ. ಅವ್ ಎಲ್ಲಾರ ಕರ್ಕೊಂಡು ಹೋದಂದ್ರ ಅವನ್ ಮೊದಲು ಆ ಕುದುರೆ ಮೇಲೆ ಹತ್ತಿಸಿ ತಾನು ಹತ್ತಿದ್ದ. ಇಷ್ಟ ಅನ್ಯನ್ಯವಾದ ಬಾಯಿಂದ ತೆಗೆದು ಬಾಯ ಕುಂತ ನಡ್ಕೊಂತ ಪರಿಸ್ಥಿತಿಯನ್ನ ಎಷ್ಟೋ ವರ್ಷಗಳೇ ಅವ್ರಿಬ್ರು ಅನುಭವಿಸ್ತಾ ಇದ್ರು. ಕಡೆಕ್ ಒಂದು ದಿನ ಆರ್ಯಾಣಕ್ ಹೋದ್ರು. ಹೇಳಿದ್ರು, ಅಪ್ಪ ಇಬ್ರು ಕೂಡಿ ಒಮ್ಮೆ ಆರ್ಯಾಣದೊಳಗೆ ಪ್ರವೇಶ ಮಾಡಿದ್ರು ಬಾ ಅಂತ ಹೋದ್ರು. ಆರ್ಯಾಣದೊಳಗೆ ಹೋಗಿ ಒಂದು ಗಿಡ, ಆ ಗಿಡದ ನೆರಳು ಬುಡಕ್ಕೆ ಇವ್ರು ಕುಂತರು. ಆ ಗಿಡದಲ್ಲಿ ಒಂದು ಮ್ಯಾಲ ನೋಡಿದ ಒಂದು ಹಣ್ಣಾಗಿತ್ತು. ಆ ಹಣ್ಣನ್ನ ಹರ್ಕೊಂಡ ರಾಜ. ಆ ಹಣ್ಣ ಹರಿದು ತಗೊಂಡು ನಿಂತು 4 ಭಾಗ ಮಾಡಿದ. ತನ್ನಂತೆ ಕೆಲವಂತ ಶಸ್ತ್ರಗಳನ್ನು ತಗೊಂಡು 4 ಭಾಗ ಮಾಡಿ, ಯಾಕಂದ್ರೆ ಮೊದಲ ತನ್ನ ಶಿಷ್ಯಾಗ ಕೊಟ್ಟೆ ತಾನು ತಿಂತಿದ್ದ. ಇದು ಜನ್ಮ. ಆ ಶಿಷ್ಯಾಗ ಮೊದಲು ಕೊಡ್ತಿದ್ದಲ್ಲ, ಆ ಪ್ರಕಾರ ಮೊದಲು ಅವಂಗ ಕೊಟ್ಟ, ಅದನ್ನ ತಿಂದ. ಯಪ್ಪ ಇನ್ನೊಂದು ಹೊಳಕಿ ಕೊಡಂದ. ಅದು ಒಂದು ಹೊಳಕಿ ಕೊಟ್ಟ, 2 ಕೊಟ್ಟ. ಒಂದು ಹಣ್ಣಿಗೆ 4 ಭಾಗ ಹೋದಲ್ರಿ. ಅವ 2 ಮಾಡಿದ, 2 ತಿಂದ. ಇನ್ನೊಂದು ಮತ್ತಿತ್ತು ಕೈ ಒಳಗೆ, ಅದೊಂದು ಕೊಡಂದ. ಅದು 3 ತಿಂದ. ಮತ್ತೊಂದೇನು ಕೈಯಾಗ ಹಿಡ್ದಿದ್ದಲ್ಲ, ಯಪ್ಪ ಅದೊಂದು ಕೊಡು ಅಂತ ನೋಡ್ದ. ಅದಕ್ಕ ನಿಮ್ಗೆ ಸಲಿಗೆ ಕೊಡಬಾರ್ದು, ನಿಮ್ಮನ್ನ ಎಲ್ಲಿ ಬೇಕು ಅಲ್ಲಿ ಇಡಬೇಕು ಅಂದಂತ. ಯಾಕಂದ್ರ ಈ ತಿಳಿಯಲ್ಲ ಅವ್ರಿಗೆ ಬಹಳ ಸಲಿಗೆ ಕೊಟ್ರ ಅವು ಅರ್ಥ ಅನರ್ಥ ಮಾಡ್ಕೊಂಡ್ಬಿಡ್ತಾವ. 3 ಹೊಳಕೆನು ತಿಂದು ಇದೊಂದು ಹೊಳಕೆ ತಿನ್ಬೇಕಂತ ಬರ್ಲಿಲ್ಲ, ಇದು ತಿನ್ಬೇಕಂತೀಯಲ್ಲ, ನಿನ್ ಇಷ್ಟು ಸಲಿಗೆ ಕೊಡುದಿಲ್ಲ ಇನ್ ಮ್ಯಾಲ ನಿನಗ ಅಂದಂತ ಹೇಳಿದ. ಯಪ್ಪ ಕೊಳ್ಳಿರು ಕೊಡೋದಂತ ಆದ್ರ ಕಡೆ ಅವನ ಕಸರ್ಕೊಂಡು ಆ ಹಣ್ಣಿನ ಹೊಳಕೆಯನ್ನು ಬಾಯಾಗ ಹಾಕಿದ. ಅದು ಎಟ್ಟು ವಿಷ ಇತ್ತು ಅಂತಂದ್ರ
ಅವ ಬಾಯ ಹಾಕಿದ ಕೂಡ ತನ್ನ ಶರೀರವೆಲ್ಲ ಬೆಂಕಿ ಹತ್ತದ ವಿಷ ಆಯ್ತಂತ ಕಚ್ಚ ಹಾಕಿ ಬಿಡದ ವಿಷ ತಗೋ ಕೊಟ್ಬಿಟ್ಟ. ಇಪ್ಪ ಕ್ಷಮಕಾರ ಅಪರಾಧ. ಆ ಶಿಷ್ಯನ ಕೇಳಿದ, ಅಲ್ಲಪ್ಪ ನಾ ಇದೊಂದು ತುತ್ತು ಬಾಯ ಹಾಕ್ಬೇಕಾದ್ರೆ ನನಗೆ ಆಗ್ಲಿಲ್ಲ, ಈ 3 ಒಳಕೆ ತಿಂದಿಲ್ಲ ಏನು ಅಂತ ಕೇಳಿದಾಗ, ಅಪ್ಪ ನನಗ ಇಷ್ಟು ವರ್ಷ ನೀ ನನಗ ಸಿಹಿಯನ್ನು ಕೊಟ್ಟು ಕಾಪಾಡಿ, ನಾನು ಹುಟ್ಟಿದಾಗಿಂದ ನನ್ನ ಬೆಳೆಸಿ ಇಷ್ಟು ಸಿಹಿಯಾದ ಪದಾರ್ಥವನ್ನು ತಿಳಿಸಿ ನನ್ನ ಬೆಳೆಸಿ ಇವತ್ತು ಒಂದು ದಿವಸ ನನಗೆ ಕಹಿಯಾದ ಪ್ರಸಾದವನ್ನು ಕೊಟ್ಟಾಗ ಅದು ವಿಷ ಐತಿ ಅಂದ್ರೆ ನನಗೆ ದೇವ್ರ ಮಿಚ್ಚಾನ. ನೀನು ಕೊಟ್ಟ ಕೈಲಿ ಇವತ್ತು ಏನಾದ್ರೂ ಅಮೃತವನ್ನು ಕೊಟ್ಟಿ ಅಮೃತವನ್ನು ಸ್ವೀಕಾರ ಮಾಡೀನಿ. ಇವತ್ತು ಒಂದು ಕ್ಷಣ ನೀನು ಕಹಿಯಾಗಿ ಕೊಟ್ಟಿ ಖರೆ ಅದು ನನಗೆ ವಿಷ ಐತಿ ಎಂತದ ನನ್ನ ಜನ್ಮ. ನೀನು ನಾನು ನಡೆದು ಬಂದಂತದಲ್ಲ ತಂದೆ, ನೀ ಆ ವಿಷ ತಿನ್ನಬಾರ್ದು ಅಂತ ಅದನ್ನು ಒಂದು ಕೇಳಿ ನಾನು ಅಂತಂದ. ಅವಾಗ ಆ ರಾಜ ಹೇಳ್ತಾನ, ಕ್ಷಮಕಾರ ರಾಧೆ ಮಹಾರಾಜ ತುಮೇ ಸಿದ್ಧ राधे नाही विचार रे आपुल्या आपुल्या रे क्षमाखारा क्षमाखारा ಆ ರಾಜ ಹೇಳ್ತಾನ ಶಿಷ್ಯನಿಗೆ, ನೀನು ಇವತ್ತಿನ ದಿವಸ ರಾಜ, ಯಾಕಂತಂದ್ರ ಇಂಥ ಕಹಿಯಾದ ಪ್ರಸಾದವನ್ನು ನಾನು ಕೊಟ್ಟು ಸಿಹಿ ಅಂತ ತಿನಿಸಿ ನನಗ ಎಷ್ಟು ದಿನದ ಜನ್ಮದ ಅನುಬಂಧವೋ ಏನು, ಆದ್ರ ಕೈ ಅಂತ ಅನದಂತ ವಿಷವಾದ ಪ್ರಸಾದವನ್ನು ಸ್ವೀಕರಿಸಿದರೆ ಇದೇ ಜನ್ಮ. ನಾನು ನೀನು ಬಂದಂತ ಜನ್ಮಕ್ಕ ಒಮ್ಮೆ ದುಃಖ ಒಮ್ಮೆ ಸುಖ. ದುಃಖ ಹೆಂಗ ಬರ್ತೈತಿ ಹೇಳಕ್ ಬರಂಗಿಲ್ಲ. ದುಃಖ ಹೆಂಗ ಬರ್ತೈತ್ರಿ? ಮನಸ್ಥಿತಿ ಪರಿಸ್ಥಿತಿ ಎರಡು ಸುಖ ಇದ್ರೆ ಮಾತ್ರ ಸುಖ ಬರ್ತೈತಿ ಅಂತ. ಮತ್ತ ಮನಸ್ಥಿತಿ ಪರಿಸ್ಥಿತಿ ನಮಗ್ ಕೆಟ್ಟಿದ್ದು ಅಂತಂದ್ರೆ ಅದೇ ದುಃಖ. ಹೌದ? ಈ ಪರಿಸ್ಥಿತಿ ಮನಸ್ಥಿತಿ ಸುಖ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಈ ಮನಸ್ಥಿತಿ ಪರಿಸ್ಥಿತಿ ದುಃಖ ಆಗಬೇಕಾದ್ರೆ ಏನ್ ಮಾಡಬೇಕು? ಸುಖ ದುಃಖ ಸಂಸಾರ ದುಃಖ ನೋಡ ಇಲ್ಲಿ ಏನ್ ಹೇಳ್ತಾರೆ? ಸಂಸಾರ ದುಃಖ ಮೂಳ ಚೌಕಡಿ ಇಂಗಳ
ವಿಶ್ರಾಂತಿ ನಾಹಿ ಕೋಟಿ ರಾತ್ರಿ ದಿವಸ ತಳಮಳ ಕಾಮ ಕ್ರೋಧ ಲೋಹ ಸುನಿ ಪಾಟೀಲಾಗಲೇ ಉಡಾಳ ಕೌಣಾಮಿ ಶರಣ ಜಾವೋ ದೃಷ್ಟಿ ದೇಹಿಲ ನಿರ್ಮಳ ಮ್ಯಾಲ ಹೇಳ್ತಾರೆ ಇದೆಲ್ಲ ದುಃಖ ಸಂಸಾರ ಮೂಲ ಅನ್ನೋದು ಗೊತ್ತೈತಿ ಖರೆ ಮ್ಯಾಲ ಏನ್ ಹೇಳ್ತಾರ ದೃಷ್ಟಿ ದೇಹಿಲ ನಿರ್ಮಳ ಆ ಸಂಸಾರ ದುಃಖ ಐತಿ ಅನ್ನೋದು ತಿಳ್ಕೊಳ್ಳೋದು ನಿನ್ನಂತ್ಯಾಗ ಐತಿ ಆ ಸುಖ ತಗೊಳ್ಳೋದು ನಿನ್ನ ಕಡೆನೇ ಐತಿ ದುಃಖ ತಗೊಳ್ಳೋದು ನಿನ್ನ ಕಡೆ ಐತಿ ಮತ್ತ ದುಃಖ ಹೆಂಗ ಬರ್ತೈತ್ರಿ ಮನುಷ್ಯಾಗ ಹೇಳ್ರಲ್ಲ ನೋಡೋಣ ದುಃಖ ಏನ ನಾವು ತಗೊಂತೇವೋ ಏನ ಅದ ಬರ್ತೈತೇವ ಹೌದಲ್ರಿ ದುಃಖಕ್ಕೆ ಕಾರಣ ನಾವೇ ನಮಗೆ ಏನು ಕಾರಣ ಅಂದ್ರೆ ಮನಸ್ಸೇ ಈ ಮನಸ್ಸು ನಮ್ಮನ್ನು ಒಮ್ಮೆಮ್ಮೆ ಸುಖದ ದಾರಿನ ಹಿಡಿಸ್ತತಿ ಒಮ್ಮೆಮ್ಮೆ ದುಃಖದ ದಾರಿನ ಹಿಡಿಸ್ತೈತಿ ದುಃಖಕ್ಕೂ ಅದೇ ಕಾರಣ ಸುಖಕ್ಕೂ ಅದೇ ಕಾರಣ ಮಹಾತ್ಮ ಹೇಳ್ತಾರ ಈ ಮನಸ್ಸನ್ನ ಯಾರು ಜೋಪಾನ ಮಾಡ್ತಾರೋ ಜೋಪಾನ ಮಾಡ್ಬೇಕಂತ್ರಿ ಅದನ್ನ ನೋಡ್ರಿ ನಾವೆಲ್ಲಿ ಜೋಪಾನ ಮಾಡಕತ್ತೇವಿ ಪಂಡ್ರಾಪುರಕ್ಕೆ ಹೊಕ್ಕೇವಿ ಚಂದ್ರಭಾಗದ ಸ್ನಾನ ಮಾಡ್ತೇವಿ 10 ರೂಪಾಯಿದ ಒಂದು ಮಾಲಿ ಕೊಳ್ಳಾಗ ಹಾಕ್ತೇವಿ ಇಟ್ಟಲ್ಲ ಮುಂದಿನ ವರ್ಷ ಬರಗೊಳ್ದ ಅದ್ ಬಾಜುದು ನನಗ ಆಗ್ಲಿಲ್ಲ ಈ ಮಾಲಿ ರೊಕ್ಕ ವಾಪಸ್ ಕೊಡ್ಬೇಕು ನಾನು ನೋಡ್ರಿ ಇದಕ್ಕೆ ದುಃಖ ಯಾರ್ರಿ ನಾವ್ ಅದಲ್ಲ 10 ರೂಪಾಯಿದ ಮಾಲಿ ಹಾಕಿ ಪರಮಾತ್ಮಗೆ ಕೋಟಿ ಗಟ್ಟಲೆ ಕೇಳೋದಂದ್ರೆ ಇದಕ್ಕೆ ಮನಸ್ಸೇ ಕಾರಣ ಈ ಮನಸ್ಸನ್ನ ನಿನ್ನಂತ್ಯಕ ನಿಯಂತ್ರ ಇಟ್ಕೋ ಮನಸ್ಥಿತಿ ಪರಿಸ್ಥಿತಿ ಈ ಪರಿಸ್ಥಿತಿ ಶುದ್ಧ ಮಾಡಬೇಕಾದ್ರೆ ಯಾರು ಬೇಕು ಮನಸ್ಥಿತಿ ಗಟ್ಟಿ ಬೇಕು ಈ ಮನಸ್ಥಿತಿಯನ್ನು ಶುದ್ಧ ಮಾಡೋದಕ್ಕೆ ಯಾರು ಬೇಕು ಸಂತಾಚಿ ಸಂಗತಿ ಪ್ರೇಮಾಜಿ ಕಲ್ಲೋಳ ಸಂತಾಚಿ ಈ ಮನಸ್ಸು ಎಲ್ಲಿ ಹೋದ್ರು ಶುದ್ಧ ಆಕತ್ರಿ ತುಕಾರಾಮ್ ಮಹಾರಾಜ್ ಹೇಳ್ತಾರ ನೀನು ಯಾರು ಸಂಘ ಮಾಡಿದ್ರು ನಿನ್ನ ಮನಸ್ಥಿತಿ ಶುದ್ಧ ಆಗ್ಬೇಕಾದ್ರೆ ಬಂಧು ಬಳಗದ ಕಡೆ ಹೋಗಬೇಡ ಸಂಪತ್ತಿರ ಮದದಾಗ ಹೋಗಬೇಡ ನಾನು ನನ್ನದೆಂಬ ಅಹಂಕಾರಕ್ಕೆ ಹೋಗಬೇಡ ಇವ್ಯಾವು ನಿನ್ನ ಮನಸ್ಥಿತಿ ಶುದ್ಧ ಮಾಡೋ ಇಲ್ಲ ಮನಸ್ಥಿತಿ ಶುದ್ಧ ಆಗ್ಬೇಕಾದ್ರೆ ಅಲ್ಲಿ ಹರಿಪಾಠದೊಳಗೆ ಹೇಳ್ತಾರ ಯಾರ್ರಿ ಧ್ಯಾನೇಶ್ವರ ಮಹಾರಾಜರು ಹರಿ ಸಂತಾಚಿ ಸಂಗತಿ ಮನೋಮಾರ್ಗ ಗತಿ ಅಕಳವ ಶ್ರೀಪತಿ ಪಂಥಿ ಅಂತ ಹರಿಪಾಠದೊಳಗೆ ಧ್ಯಾನೇಶ್ವರ ಹೇಳ್ತಾರ ತುಕಾರಾಮ್ ಮಹಾರಾಜರು ಅಭಂಗದ ಹೇಳ್ತಾರ ಸಂತಾಚಿ ಸಂಗತಿ ಪ್ರೇಮಾಚಿ ಕಲ್ಲು ಸಂತರ ಎಲ್ಲದಾರ ಸಂತರ ಕೀರ್ತನೆ ಸಂತರ ಭಜನಿ ಸಂತರ ಹರಿನಾಮ ಸ್ಮರಣಿ ಎಲ್ಲೈತಿ ಅಲ್ಲಿ ಹೋಗೋ ಆ ಮನಸ್ಸಿಗೆ ತಾನ ಸಂಬಂಧನ ಮನಸ್ಥಿತಿ ಶುದ್ಧ ಆತಂದ್ರ ಪರಿಸ್ಥಿತಿ ತಾನ ಶುದ್ಧ ಒಬ್ಬಕ್ಕೆ ಹೆಣ್ಮಗಳು ವೇಷಿ ಹೆಣ್ಮಗಳಾಕಿ ಆಕಿ ಎಷ್ಟು ಪಾಪ ಮಾಡಿದ್ಲಂತಂದ್ರೆ ಎಷ್ಟು ಮಂದಿ ಭೂಮಿ ಮೇಲೆ ಪಾಪ ಮಾಡಿದ್ಲು ಅಷ್ಟು ಪಾಪ ಮಾಡಿದ್ಲ
ಪಾಪ ಮಾಡಿ ಮಾಡಿ ಏನಾಗಿತ್ತು ಅಂದ್ರೆ ಇನ್ನು ಈ ಪಾಪ ತೊಳ್ಕೋಬೇಕಾದ್ರೆ ನಾ ಇನ್ನು ಎಲ್ಲಿ ಹೋಗ್ಬೇಕು? ಈ ಜನ್ಮದಾಗ ನಾನು ಮನಸ್ಥಿತಿ ಶುದ್ಧ ಆಗ್ಬೇಕಾದ್ರೆ ನನ್ನ ಪರಿಸ್ಥಿತಿ ಕೆಟ್ಟ ಹೋಗ್ಬಿಟ್ಟೈತಿ ಈಗ ಅಂತೀರಿ ಅಲ್ಲ. ಮೊನ್ನೆ ಮತ್ತೆ ಹಂಗ್ಯಾಕ್ ಮಾಡಿದ್ಯೋ ಬಾಳ ಇದತ್ತಲ್ಲ ನಿಂದು. ಅವತ್ತಿನ ಪರಿಸ್ಥಿತಿನ ಹಂಗಿತ್ತು. ಏನ್ ನಾನು ನಿಮ್ಮ ಊರಾಗ ನಿಮ್ಮ ನಾಡಿನೊಳಗ ಕರೆಂಟಿನೊಳಗೆ ಸಿಕ್ಕೊಂಡ್ಬಿಟ್ಟಿದ್ದೆ. ಇದು ಸತ್ಯವಾದ ಮಾತು. ಈ ಕಾಲದೊಳಗೆ ಆ ಕರೆಂಟಿನಾಗ ಹೆಂಗ ಮಾಡಿ ಸಿಕ್ಕೊಂಡ್ರಿ ಅಂತ ನನ್ ಕೇಳಿದ್ರೆ ನಾ ಏನ್ ಹೇಳ್ದು? ಅವತ್ ನನ್ನ ಪರಿಸ್ಥಿತಿ ಕೆಟ್ಟಿತ್ತು. ಇವತ್ತು ಮನಸ್ಥಿತಿ ಪರಿಸ್ಥಿತಿ ಎರಡು ಶುದ್ಧಾಗಿ ಇವತ್ತು ಇಲ್ಲಿ ಹೇಳ್ಕೊಂಡ್ ಬಂದಾವ. ಸಂತರ ಸಂಘಕ್ಕೆ ಬಾಲಿ ಅಂತ. ಯಾಕಂದ್ರೆ ಆ ಮನಸ್ಥಿತಿ ಶುದ್ಧಿದ್ದಾಗ ಪರಿಸ್ಥಿತಿ ಕೆಟ್ಟಿತ್ತು. ಅದರ ಮನಸ್ಸು ಏನು ಮಾಡಿತ್ತು? ಭಗವಂತನ ನಾಮ ಸ್ಮರಣೆ ಮಾಡಿತ್ತು. ಅವತ್ತ ನಮ್ಮ ಇಟಿಗಿಟಿ ಗ್ರಾಮದೊಳಗ ಒಂದು ಕೀರ್ತನಗಾರ ಬಂದಿದ್ರು. ಬೆಳಗಾವಿ ಅಂತ ಗೊತ್ತಿ ಯಾದವ್ರು ಇದ್ರವ್ರು MK ಹುಬ್ಬಳ್ಳಿ ಅವ್ರು. ಅವರು ಬಂದು ಹೇಳಿದ್ರು, ಇವತ್ತ ನಮ್ಮ ಹರಿಭಕ್ತ ಪ್ರೇರಣದಂತ ಇವ್ ತಮ್ಮದ್ ಹೇಳಕತ್ತಾರ ಅಂತ ತಿಪ್ ತಿಳ್ಕೊಬೇಡ್ರಿ. ಯಾಕಂದ್ರೆ ಮುಂದೆ ನಿಮಗಾದ್ರೂ ಒಂದಿನ ಬರುದೆ. ಅದು ಯಾವ್ದು ಕಾಪಾಡ್ತೈತಿ ಅಂತಂದ್ರ ಒಂದು ದಿನ ಕಾಯುವುದು ಯಾವುದು? ನಾರಾಯಣ ನಿನ್ನ ನಾಮ ಒಂದಿದ್ದರೆ ಸಾಕು, ಬೇರೊಂದು ನಾಮವ್ಯಾತ ಕಯ್ಯ. ನಾನು ನಿನ್ನ ಕಾಯ್ತೇನಿ, ನೀನು ನನ್ನ ಕಾಯಿ. ದೇವ್ರಿಗೆ ಬೇಡ್ಕೊಳ್ಳೋದು ಇದು. ತುಕಾರಾಮ್ ಮಹಾರಾಜ್ ಏನ್ ಕೇಳ್ಕೊಂಡ್ರು? ಪರಮಾತ್ಮ ಸದಾಮಜ ಢೋಳ ಜಡ ತುಜ ಮೂರ್ತಿ, ನಿನ್ನ ರೂಪ ಅರ್ಜುನಗ ತೋರಿಸಿದೆ ಅಂತ ದ್ವಾಪಾರದೊಳಗ. ಈ ಕಲಿಯುಗದೊಳಗ ನನಗೂ ತೋರಿಸಿ ಒಂದು ದಿನ, ಆದ್ರೆ ನಾನು ನಂಬಲಿಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾನ, ನನ್ನ ಪರಿಸ್ಥಿತಿ ಅವತ್ತು ಹೆಂಗಿತ್ತಂದ್ರ ಅವ್ರು ಹೇಳಿದ್ರು ಜ್ಞಾನೇಶ್ವರ ಮಹಾರಾಜರು ಕಿತ್ತಂದೊಳಗ, ಮಾರತಪ್ಪ ಉಳಿದು ಬರ್ಬೇಕಾದ್ರೆ ಅವ್ರು ಯಾರು ಅವನು ಬಂಧು ಬಳಗ ಮಕ್ಕಳು ಹೆಂಡ್ರು ಯಾರು ಉಳಿಸ್ಕೊಂಡ್ ಬಂದಿಲ್ಲ. ಯಾವ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕನ ನಾಮಸ್ಮರಣೆ ಮಾಡಿದ ಗಂಟು ಇವತ್ತು ಬ್ಯಾಂಕ್ನಾಗ ಇತ್ತು. ಆ ಬ್ಯಾಂಕ್ನಾಗ ಇದ್ದಂತ ರೊಕ್ಕ ಬಂದ ಅವ್ರನ್ನ ಉಳಿಸ್ಕೊಂಡ್ ಬಂದೈತಿ. ನಾಮಸ್ಮರಣೆ ಬಲ ಇಲ್ಲಿಲ್ಲ ಅಂದ್ರೆ ಉಳಿಯಾಕ ಸಾಧ್ಯಲ್ಲ. ಯಾಕಂದ್ರೆ ನಮ್ಮೆಲ್ಲ ಅರಿವು ಸುಟ್ಟೋಗ್ಯಾವ. ಸುಟ್ಟು 8 ಅಡಿ ಭಾಗ ದವಾಖಾನ ಚೆಕ್ ಮಾಡಿದ್ರೆ ಸುಟ್ಟೋಗಿತ್ತು ಚರ್ಮ ಅಂತ. ಅದಕ್ಕ ಅದನ್ನ ತಿಳ್ಕೊಂಡು ನಾವ್ ಏನು ತಿಳಿಲಾರ್ದ ಮಾಡೇವೋ, ತಿಳ್ಕೊಂಡು ಮಾಡೇವೋ ಗೊತ್ತಿಲ್ಲ. ಆ ಭಗವಂತನ ನಾಮಸ್ಮರಣೆ ಮಾಡ್ಬೇಕು. ಇದಕ್ಕೆ ಈ ಕಲಿ ಕಾಲದೊಳಗೆ ನಾವು ಅದನ್ನ ಕಾಯಕ್ ನಾವು ಬೆನ್ನ ಹತ್ತೇವಲ್ಲ, ಅದು ಎಂದೂ ನಮ್ಮನ್ನ ಕಾಯುದಿಲ್ಲ. ಟೆಜುರಿ ಕಾಕೊಂತ ಕುಂತ್ರ ಟೆಜುರಿ ಬಂದ ನಮ್ಮನ್ನ ಕಾಯುದಿಲ್ಲ. ಹೊಲ ಐತಂದ್ರ ಹೊಲ ಕಾಕೊಂತ ಕುಂತ್ರ ಹೊಲ ನಮ್ಮನ್ನ ಕಾಯುದಿಲ್ಲ. ಬಂದು ಬಳಗ ಮಕ್ಕಳು ಮರಿ ಎಲ್ಲಿದಾವೋ ಓಡೋಕ್ಕವ ಅಂತ ಅವನು ಕಾಕೊಂತ ಕುಂತ್ರ ಅವು ನಮ್ಮನ್ನ ಕಾಯುದಿಲ್ಲ. ಕಾಯವ ಯಾರಂತಂದ್ರೆ ಯಾವ ಜನ್ಮ ಕೊಟ್ಟಾನೋ ಆ ಜನ್ಮ ಕೊಟ್ಟಾಗ ಯತಿ ಐತಿ, ಇನ್ನೊಬ್ರಿಗೆ ಯಾರಿಗೂ ಯತಿ ಇಲ್ಲ. ರೈತ ಹೊಲದಾಗ ಬಿತ್ತಾನ, ಬೆಳಿತಾನ, ದೊಡ್ಡ ಪೀಕ್ ಮಾಡ್ತಾನ, ಕೊನೆಗೆ ಅದನ್ನ ರಕ್ಷಣೆ ಮಾಡ ಯಾರು? ಆ ರೈತನೇ ಅದನ್ನ ರಕ್ಷಣೆ ಮಾಡ್ತಾನ. ಆ ರೈತನ ರಕ್ಷಣೆ ಮಾಡಿ ಅದನ್ನ ಒಂದಿನ ಕೊಯ್ಲೆ ಮಾಡವನು ರೈತನ ಮತ್ತಾರು ಅಲ್ಲ. ಅದಕ್ಕ ಆ ತಾಯಿ ಏನ್ ಮಾಡಿವ್? ಇಷ್ಟೆಲ್ಲ ಪಾಪ ಮಾಡೀನಿ, ನಾ ಎಲ್ಲಿ ಹೋಗ್ಲಿ ಅಂತ ಕೇಳಿದಾಗ ಇದನ್ನ ಹೇಳಾಕತ್ತಿದ್ದೀವಲ್ಲ, ಪಾಪಗಳ ಎಲ್ಲಿ ನಿಯೋಜನೆ ಹಾಕವಂತಂದ್ರ ಸಂತ ದರ್ಶನೇ ಲಾಭ, ಪದ್ಮನಾಭ ಜೋಡಿಲ. ಎಲ್ಲಿ ಪರಮಾತ್ಮನ ಕೀರ್ತಿ ಐತೋ, ಎಲ್ಲಿ ಭಜನೆ ಐತೋ, ಎಲ್ಲಿ ಪ್ರವಚನ ಐತೋ, ಎಲ್ಲಿ ಹರಿ ಕೀರ್ತನ ಐತೋ, ಅಲ್ಲಿ ಹೋದಾಗ ನಿನ್ನ ಪಾಪ ನಿಯೋಚನೆ ಆಕತಿ ಅಂತ ಕೀರ್ತನದೊಳಗೆ ಹೇಳಿದ್ರು. ಎಲ್ಲ ಅವ್ರು ಹಂಗ ಹೇಳಿದ್ರು. ಪಾಪ ಎಲ್ಲಿ ಹೋಗೈತೆ ಅಂದ್ರೆ ಮನುಷ್ಯ ಜನ್ಮಕ್ಕೆ ನಾಮಸ್ಮರಣೆಗೆ ಒಂದೇ ಮುಕ್ತಿ. ಈ ನಾವು ಮನುಷ್ಯರಾಗಿ ಬಂದೇವಲ್ಲ, ನಮ್ಮ ಪಾಪ ಕಳ್ಕೋಬೇಕಾದ್ರೆ ನಮ್ಗೆ ಯಾರು ರೊಕ್ಕ ಕೊಟ್ರು ಪಾಪ ಹೋಗುದಿಲ್ಲ, ಸಾಕಷ್ಟು ಪುಣ್ಯ ಮಾಡಿದ್ರು ಪಾಪ ಹೋಗುದಿಲ್ಲ, ದಿನನಿತ್ಯ ನೀ ಅನ್ನ ದೋಸೋಗ ಮಾಡಿದ್ರು ನಿನ್ನ ಪಾಪ ಹೋಗುದಿಲ್ಲ.
ಪಾಪ ಎಲ್ಲಿ ಹೋಗತ್ತೆ ಅಂದ್ರೆ ನಿನ್ನ ಹೃದಯದಾಗ ಒಂದು ಮನಿ ಗುಡಿ ಕಟ್ಟು ಅಂತ ಹೇಳ್ತಾನೆ ಪರಮಾತ್ಮ. ಈ ಹೃದಯ ಎಂಬ ಮನಸ್ಸಿನೊಳಗೆ ಒಂದು ಗುಡಿ ಇದೆ. ಆ ಗುಡಿ ಒಳಗ ರಾಮಕೃಷ್ಣ ಹರಿ ನಾಮ ಸರ್ವ ದೋಷ ಹರಣ ಜಡ ಜೀವಿ ತಾರುಣ್ಯ ಹರಿ ಏಕ. ನೋಡಿ, ನಾಮ ಸಂಕೀರ್ಣದ ಒಂದು ಗುಡಿ ಕಟ್ಟು, ಆ ಗುಡಿ ಒಳಗ ಇಡು ಏನ ಮನಸ್ಥಿತಿ. ಆ ಮನಸ್ಥಿತಿ ಮನಸ್ಸು ಹೇಳ್ದಂಗನ ಪರಿಸ್ಥಿತಿ ಬರುದು. ನಮ್ಮನ್ನು ಅಧೋಗತಿ ಕೆಡುವುದೇ ಮನಸ್ಥಿತಿ. ಆಗಲ್ಲ ಹೇಳಿದ್ರು ನಮ್ಮ ಸಂತರು, ದುಃಖ ಯಾರು ತಗೊಳ್ಳೋರಂದ್ರ ನಾವ. ನಮ್ಮ ಮನಸ್ಸು ಹೇಳ್ದಂಗೆ ಕೇಳಿ ಕೇಳೇನ ನಾವು ಪರಿಸ್ಥಿತಿ ಕೆಟ್ಟು ಹೋಗುದು. ಹೌದಲ್ರಿ? ಪರಿಸ್ಥಿತಿ ಕೇಳಕ್ ಮನಸ್ಥಿತಿನೇ ಕಾರಣ. ಅಂತ ಮನಸ್ಥಿತಿಯನ್ನ ಆ ತಾಯಿ ಏನ್ ಮಾಡಿದ್ಲು, ಏನೋ ಒಂದು ದಿನ ಬರುವಾಗ ಒಬ್ರು ಕೀರ್ತನ ಹೇಳುವಾಗ ಕೇಳಿದ್ರಲ್ಲ, ಅವರು ಬಂದು ಕೇಳಿದ್ರಂತ ಸಂತರ್ನ, ಯಪ್ಪ ನೀವು ಪಾಪ ಪರ್ವತ ಪ್ರಮಾಣಿ ಪಾತುಕ ಕರುಣಿ ವಜ್ರಲೇ ಬಹುಣಿ ಅವಾಗ್ತಸಿ. ರಾಮಕೃಷ್ಣ ನಾಮ ಸರ್ವದೋಷ ಹರಣ ಜಡ ಜೀವಿ ತಾರುಣ್ಯ ಹರಿಯೇಕ್. ಜಪ ಕೋಟಿ ಜೈಲ ಪಾಪ ಕೃಷ್ಣ ನಾಮಿ ಸಂಕಲ್ಪ ಧರುವಿಗಾಗಿ. ಇದು ಏನು ಹೇಳ್ತಾರ ಅವರು, ಈ ಎರಡಕ್ಷರ ತೃಣ ಅಗ್ರಿಮೇಳ ಸಮರಸ ಜಾಲಿ ಹರಿ ಉಚ್ಚಾರಣೆ ಅನಂತ ಪಾಪ ರಾಶಿ ಜಾತಿಲ ಲಯ ಕ್ಷಣ ಮಾತ್ರ ತೃಣ ಅಗ್ರಿಮೇಳ ಸಮರಸ ಜಾಲೆ ತೈಸೆ ನಾಮ್ ಕೇಲೆ ಜಪತ ಹರಿ. ಹರಿ ಉಚ್ಚಾರಣೆ ಮಂತ್ರ ಅಗಾಧ ಫಳೆ ಭೂತ ಬಾಧ ಬೇಣೆ ತೇತೆ ಧ್ಯಾನ ದೇವಮಣಿ ಹರಿ ಮಾಜ ಸಮರ್ಥ ನ ಕರ್ವೆ ಅರ್ಥ ಉಪಾನಿಸಿದ. ಇದನ್ನ ಕೈ ಎತ್ತಿ ಹೇಳ್ತಾರ್ರಿ ಧ್ಯಾನೇಶ್ವರ ಮಹಾರಾಜರು. ಧ್ಯಾನ ದೇವ ಪ್ರಮಾಣ ನಿವೃತ್ತಿ ದೇವಿ ಧ್ಯಾನ್ ಸಮಾಧಿ ಸಂಜೀವನ ಹರಿಪಾಠ. ಯಾರ ಮನಿ ಒಳಗ ನಾವು ಪಂಡ್ರಾಪುರ ಸಂತರಾಗಿ ನಾವು ಪಂಡ್ರಾಪುರದ ಅಷ್ಟ ನೆಂಬರ್ರಿ, ನಿಮಗೆ ಇಷ್ಟವಾದ ದೇವ್ರನ್ನ ನಂಬಿಸ್ರಿ. ಬರೀ ನಮ್ಮದಷ್ಟ ಹೇಳಿದ್ರೆ ನಿಮಗೆ ಸಿಟ್ಟು ಬರ್ಬೋದು. ಯಾಕಂದ್ರೆ ತುಕಾರಾಮ್ ಮಹಾರಾಜರು ಪಾಂಡುರಂಗ ಪಾಂಡುರಂಗ ಅಂತ ಹೇಳ್ತಿದ್ರು. ಸ್ವತಃ ಅವನ ಕೈ ಹಿಡಿದಂತ ಹೆಂಡತಿ ಹೊನ್ನಮ್ಮ ದೇವಿ. ಹೊನ್ನಮ್ಮ ದೇವಿ ಆಕಿ ಹೊನ್ನಮ್ಮ ದೇವಿ, ಇವು ಪಾಂಡುರಂಗ. ಯಾರು ಗೆದ್ದರಿ? ಹೊನ್ನಮ್ಮ ದೇವಿ ಒಂದಿನೂ ಗೆದ್ದಲಿಲ್ಲ. ಯಾಕಂದ್ರ ಈ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮನ ಉದರದೊಳಗೆ ಜನಿಸ್ತೇವ್ರಿ ಇವರೆಲ್ಲ. ಆದಿಯಲ್ಲಿ ಇದ್ದಂತವ ಯಾರು? ನಾರಾಯಣ. ಅವನ ಉದರದೊಳಗೆ ಜನಿಸಿದಂತ ಈ ತಾಯಿ ಆದಿಶಕ್ತಿ, ಮುಕ್ತಾಬಾಯಿ, ದ್ಯಾಮವ್ವ ತಾಯಿ, ಬಸವೇಶ್ವರ, ಕಲ್ಮೇಶ್ವರ ಇವರೆಲ್ಲ ಏನು ಈ ಭೂಮಿ ಮೇಲೆ ಬರಾಕ ಅವ್ರಿಂತ ಶಕ್ತಿ ಐತಿ ಇಲ್ಲಂತಿಲ್ಲ. ಆದ್ರ ಅವನೊಂದು ಅಧಿಕಾರ ಕೊಟ್ಟು ಒಂದೊಂದು ಊರು ಇಟ್ಟಾನ. ಆದ್ರ ಅವ್ರನ್ನಾರ ನೆನೆಸ್ರಿ. ಒಟ್ಟು ಈ ಮನಸ್ಥಿತಿ ಶುದ್ಧ ಮಾಡಾಕ ನಾಮಸ್ಮರಣೆ. ಈ ಮನಸ್ಸು ಯಾವಾಗ ಸಮಾಧಾನ ಇರ್ತೈತಿ ಅವತ್ತ ಮನಸ್ಥಿತಿ ಪರಿಸ್ಥಿತಿನೂ ಸಮಾಧಾನ ಆಕತಿ ಅಂತ ಕೇಳಿದಾಗ ಆ ತಾಯಿ ಬಂದ ಕೇಳಲು, ಅಪ್ಪ ಯಾವ ರಾಮಕೃಷ್ಣ ನಾಮ ದೋಷ ಹರಣ ಅಂತ ಹೇಳಿದ್ರಲ್ಲ, ಹೆಂಗ ಹರಣ ಆಕತಿ ಮತ್ ನಾ ಏನ್ ಮಾಡಿದ್ರ ಅಕ್ಕತಿ ನನಗ್ ಕದೇ ಹೇಳೇ ಹೋಗಿ ಮುಂಜಾನೆ ಅಂತಂತ. ಯಾರು? ಪಾಪಿಯಾದಂತ ವೇಷಿ ಹೆಣ್ಮಗಳು. ಅವರು ಕರೆದ್ರಂತ, ಕರೆದು ಕುಂದಿಸಿದ್ರಂತ. ಅವ ನೀನ್ ಏನು ಮಾಡಬೇಡ, ನಿನಗ ನಾಮಸ್ಮರಣೆ ಮಾಡಾಕ ಪಾಪ ಹೆಚ್ಚಾಗಿದ್ದೆ, ಆ ನ್ಯಾಲಿಗೆ ಅನ್ನೋದಿಲ್ಲ, ಅದು ಬೇಡ. ಅನ್ನಾಗ ಮನಸ್ಸಿಲ್ಲ, ಮನಸ್ಸನ್ನಿಂದ ಕೆಟ್ಟ ಹೋಗೈತಿ. ಯಾಕ? ಪರಿಸ್ಥಿತಿನೂ ಕೆಟ್ಟೈತಿ, ಮನಸ್ಥಿತಿನೂ ಕೆಟ್ಟ ಬಂದಿಯಲ್ಲ. ಇಲ್ಲಿ ನೀ ಏನು ಮಾಡು ಅಂತಂದ್ರ ನೀ ಏನು ಮಾಡಬೇಡ. ಎಲ್ಲಿ ಕೀರ್ತನದಾವಲ್ಲ, ಎಲ್ಲಿ ಪರಮಾತ್ಮನ ನಾಮಸ್ಮರಣೆ ಇದೆಯಲ್ಲ, ಅಲ್ಲಿ ಸುಮ್ಮನೆ ಕುಂತ ಬಿಡಂತ. ಸುಮ್ಮನೆ ಕುಂತ್ರೆ ಹೆಂಗೋಕತ್ರಿ ಪಾಪ. ಅದಕ್ಕೆ ಇರಂದು ತುಕಾರಾಮ್ ಮಾಡಿದ್ರು, ನೀ ಏನು ಮಾಡ ಸುಮ್ಮನೆ ಕುಂದ್ರಾಕಲಿ ಕುಂದಾಕಲಿ. ಅಪ್ಪ ನಾನು ಒಂದು ಏನಾರ ಅನ್ನ ಕಲಸೋನಂತ. ಹಿಂದಗಡೆ ಕಲಿವಂತಿ, ಮೊದಲ ತಿಳಿಯಾಗು. ತಿಳಿ ಹೆಂಗಾಗು? ಒಂದು ಸ್ವಲ್ಪ ನೀರು ಇರ್ತೈತಿ ಕಾಲ,
ವರ್ತಿ ಒಳಗಲಿ ಕೆರೆ ಹೋಗಲಿ ಅಲ್ಲಿ ಯಾವಾಗ ಕಲಕಕ್ಕತಿ ಅದು ನೀರು ನಾವು ಹೋಗಿ ಕಚ್ಚಾ ಪಚ್ಚ ತುಳ್ದಾಗ ಅದು ಕೆಟ್ಟ ಹೋಕತಿ. ಹಂಗ ನಿನ್ನ ಮನಸ್ಸು ತುಳಿದು ರಾಡಿ ಆಗಿಬಿಟ್ಟತಿ. ಆ ರಾಡಿ ಆಗುವಂತ ಮನಸ್ಸು ತಿಳಿ ಆಗ್ಬೇಕಾದ್ರೆ ನೀವು ಸುಮ್ಮನೆ ಕೊಂಡ್ರಿ. ಯಾಕಂದ್ರೆ ನೀರಾಗ ಕಾಲಿಡ್ದಂಗಿದ್ರ ಆ ನೀರ್ ತಾನ ತಿಳಿ ಹಾಕೋತ್ ನೋಡ್ರಿ. ಹೇಳಿದ್ರಂತ ನಮ್ಮಂತ ಅಜ್ಞಾನಿಗಳು ಹೋಗಿ ನೀರಾಗ ಕಾಲಿಟ್ಟೆ ರಾಡ್ಯಾಕ ಮುಂದಕ್ಕೆ ಹೋಗಂದ್ರೆ ಹೇಳಿದ್ರಂತ ಅವ್ರು. ಆ ನೀರ್ ಹೇಳ್ತಂತೆಪ್ಪ ನಾ ಇಲ್ಲಿ ಮಾಡ್ರ ಸುಮ್ಮನ ಇದ್ಯಾ, ನೀ ಬಂದ ನನ್ನಂತೆ ಕಾಲಿಟ್ಟು ರಾಡಿ ಮಾಡಿಯೋ ಸಾಕ. ಯಾರು ಹೇಳಿದ್ರಿ ನಮಗ ಈ ಕರೆಂಟ್ ಬಂದೈತಿ ಯಾರು ಹೇಳಿ ಸಾಕಂತ. ನಾವು ಮಧ್ಯಂತರ ಕೊಟ್ಟಾಗ ನೀ ನಮಸ್ಕಾರ ಮಾಡಿ ಎಲ್ಲಿಯಾದ್ರೂ ಪದ್ಧತಿ ಬಿಡ್ರಿ ಅದ ಏನ್ರಿ. ಮಧ್ಯಂತರ ಕೊಡ್ತೇವಿ ಆದ್ಮೇಲೆ ನಮಸ್ಕಾರ ಮಾಡೋದು ಮುಗಿಸೋಣನ್ರಿ. ಮತ್ತ ಅವ್ರ ನೀವು ಮನಸ್ಥಿತಿ ಇವ್ರ ಪರಿಸ್ಥಿತಿ ಇವ್ ಕೆಡ್ಸವ. ಹಿಂಗಾಗೆ ನಾವು ಕೆಳಕತ್ ಬಿಟ್ಟೇವಿ. ಇರ್ಲಿ ಇಲ್ಲಿ ನಾ ಹೇಳಿಬಿಟ್ಟು ನಿಮ್ಮನ್ನ ಎತ್ಕೊಂಡ ಸುಮ್ಮನೆ ನೀವು ಪರಿಸ್ಥಿತಿ. ಅದಕ್ಕೆ ಈ ನಮ್ಮ ಮನಸ್ಸನ್ನ ನಾವು ಸ್ಥಿರವಾಗಿ ನಿಂದಿರಿಸಿ ಸಮಾಧಾನವಾದಾಗ ಇದು ಜೀವನ. ನಾವು ನೀವುಗಳೆಲ್ಲ ಈ ಭೂಮಿ ಮೇಲೆ ಬಂದೇವಲ್ಲ, ಈ ಜೀವನ ದುಃಖದ ಜ್ವಾಲಿ ಒಳಗೈತಿ. ಒಂದು ಮಾತು ಸುಖ, ಇನ್ನೊಂದು ಮಾತು ದುಃಖ. ಈ ದುಃಖಕ್ಕೆ ಕಾರಣ ಯಾರು ಅಂತಂದ್ರೆ ಮನಸ್ಥಿತಿ ಪರಿಸ್ಥಿತಿ. ಎರಡು ಕೆಟ್ಟಾಗ ನಮಗ ದುಃಖ ಆಕತಿ, ಅವೆರಡು ಸುಖ ಆದಾಗ ನಮಗ ಸುಖ ಆಕತಿ. ಸುಖ ಎಷ್ಟು ದಿನ ನಿಂದಿರ್ತೈತ್ರಿ? ಸುಖನು ಬಾಳ ದಿವಸ ನಿಂದಿರುದಿಲ್ಲ. ದುಃಖ ಎಷ್ಟು ದಿನ ನಿಂದಿರ್ತೈತಿ? ಅದಕ್ಕಾಗಲೇ ಹೇಳಿದ್ರಲ್ಲ, ದುಃಖ ಮೂಳ ನಾಲ್ಕು ಕಡೆ ಚೌಕಡಿ ಇಂಗಳ. ಇದು ಬೆಂಕಿ ಒಂದು ದಿನ ಆರ್ಲೇಬೇಕು. ಎಷ್ಟು ದಿನ ಇರ್ತೈತಿ? ಬೆಂಕಿ ಐತಿ ಅಂತ ಅದ್ರಾಗ ಜಿಗೋ ಪ್ರಯತ್ನ ಮಾಡಬೇಡ, ಅದ್ರಾಗಿಂದ ಪಾರಾಗೋ ಪ್ರಯತ್ನ ಮಾಡು. ಈಗ ದೊಡ್ಡದೊಂದು ಮುಳ್ಳು ನಡ್ತೈತಿ. ಮುಳ್ಳು ನೆಟ್ಟಾಗ ಮುಳ್ಳು ತೆಗಿಬೇಕು ವಿನಃ ಈ ಮುಳ್ಳು ನಡ್ತಿ ಕಾಲಸು ಮಾಡತ್ತೆ ಅಂತ ಯಾರ ತೆಗೆದು ಹೋಗಿತಾರನ್ರಿ? ತಿಕ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನಾವು ನಮ್ಮ ಜೀವನ ನಾವು ಎದಕ್ ಬಂದೇವಿ? ದೇವ್ರನ್ನ ಕೇಳಬೇಕಂತ ಹೋಗಿ ಏನಂತ ಅವಾಗ ಏನ ಕೊಟ್ಟಿಪ್ಪ ಅಂತ ಕಂಪ್ಲೀಟ್ ತಗೊಂಡು ಹೋಗಬೇಡ. ಇಷ್ಟೆಲ್ಲ ಕೊಟ್ಟಿಯಲ್ಲೋ ಪರಮಾತ್ಮ, ಇದನ್ನ ಸ್ಥಿರವಾಗಿ ನಿನಗನ ಗುಡಿಗೆ ಬರಕ್ ಹಚ್ಚು. ಯಾಕಂದ್ರೆ ಒಂದಿಬ್ರು ಹಿಂಗ ಹೇಳುತ್ತಂದ್ರ ಒಬ್ಬ ರೈತ ಬಹಳ ದುಡ್ದಿದ್ದ. ಇವತ್ತು ಹೆಂಗ ಮಳೆ ಹೊಡಿತಲ್ಲ, ಹಿಂಗ ಮಳೆ ಇಳಿದು ಬಿಡ್ತಿ ನೋಡ್ರಿ, ರೈತಗೆ ಸಂಕಟ ಆತ. ಜೋಳ ಹಾಕೋದಾನ, ಏನೇನೋ ತೆನೆ ಮುರಿದ ರಾಶಿ ಮಾಡಿಟ್ಟಾನ. ಮಳಿ ಆತು ಅಂದ್ರ ಇದು ಬಿತ್ತಿ ಬೆಳೆದು ಎಲ್ಲ ಮಾಡಿ ಮಳಿ ಬೇಕಾಗಿತ್ತವು. ಹುಟ್ಟಿದ ಪೀಕ್ ಉಣಗಾಕತ್ತಿದ್, ಇವತ್ತು ಮಳೆ ಆಗಬೇಕು ದೇವ್ರ ಅಂತ ಕೈ ಮುಗ್ದ. ಆದ್ರ ಹಿಂದೊಬ್ಬ ಬಂದು ನಮಸ್ಕಾರ ಮಾಡಾಕತ್ತಿದ್ದ ನಾಟಕ ಕಂಪ್ನಿ ಅವ. ಯಪ್ಪ ಇವತ್ತು ಸೀಗೆ ಕಟ್ಟಿ ನನಗೆ ಲಾಭ ಯಾವ್ದಂತಂದ್ರೆ ಇವತ್ತು ಇಷ್ಟು ಮಂದಿ ಕೊಡ್ರಿ ಅಲ್ಲ, ನಂದೊಂದು ನಾಟಕ ಕಂಪ್ನಿ. ಪಾಂಡ್ರಂಗ ಕರೆಂಟ್ ಕೊಡುವಪ್ಪ, ನಾವು ಅಲ್ಲಿಂದ ಇಲ್ಲಿಗೆ ಬಂದೇವಿ. ಪರಮಾತ್ಮನ ನಾಮಸ್ಮರಣೆ ಮಾಡಿ ಭಕ್ತರಿಗೆ ಏನಾರ ನೀ ಕೊಟ್ಟಂತ 2 ಅಕ್ಷರ ಉದ್ಧಾರ ಮಾಡಿ ಹೋಗಕ್ ಬಂದೆ, ನನಗೆ ಉದ್ಧಾರ ಮಾಡ್ಸಪ್ಪ, ಕರೆಂಟ್ ತಂಬಾರು ಅಂತ ನಾ ಬೇಡ್ಕೋಕತ್ತೀರಿ. ಮತ್ತು ಒಬ್ಬೊಬ್ರು ಇದು ಕಬ್ಬಾದ್ರೂ ಆಗ್ಲಿ ಬಿಡೋಮ್ರ, ಉಂಡು ಹೋದ್ರ ಅದ್ರ ಅನ್ನೋ ಕಂಪನಿನ ಐತಿ. ಹಾಗವ ನಾಟಕ ಕಂಪನಿ ಏನಾಗತ್ತಿದ್ದ, ಇವತ್ತು ಒಂದೇ ದಿನ ಮಳಿ ತಡಸೋ ಯಪ್ಪ, ನಿನಗೆ 2 ಕಾಯಿ ಓಡಿಸ್ತಾನಿ. ಇಲ್ಲಿ ರೈತ ಇವತ್ತು ಮಳಿ ಆತ, ನಾನು ಪೀಕ್ ಬದುಕ್ತೈತೋ ಯಪ್ಪ, ನಾನು 2 ಕಾಯಿ ಓಡಿಸ್ತೇನೆ ಅಂತ ಅವಂತ. ಇನ್ನು ಯಾವ ಕಾಯಿಗೆ ಆಸೆ ಮಾಡ್ಬೇಕ್ರಿ ಅವ? ಇನ್ ನಾಟಕ ಕಂಪನಿ ಅವನ ಕಾಯಿಗೋ ಅಥವಾ ಇವನ ಕಾಯಿಗೋ ಅವ ಹೇಳಿದ ಲೆಕ್ಕ ಹಾಕಿದ, ಅವನು ಬಾಳ ಬೆರ್ಕಿದನ್ರಿ. ಹೆಂಗದ್ರು 2 ಕಾಯಿ ಬಂದೇ ಬರ್ತಾವ. ನನಗೆ 2 ಕಾಯಿ ಬಂದ ಬರ್ತಾವ. ಆದ್ರೂ ಅಷ್ಟೇ, ಬಿದ್ರು ಅಷ್ಟೇ, ಏನಾರ ಮಾಡಿದ್ರ ತನ್ನ ಹೊಡೆದ
ಪರಮಾತ್ಮ ಹೇಳ್ತಾನ, ಹೇ ಮಣಿದೇವ, ನೀನು ಯಾರಿಗಾಗಿ ನೀನು ಮಾಡಬೇಡ, ನಿನಗೆ ಯಾರು ಹೌದು ಅಂದಿಲ್ಲ. ಅಂದಾರನ್ರಿ ಮಳಿ ಯಾರ ಚಲೋ ಅಂತೇಳಿ. ಒಬ್ಬ ಬೇಯವದನ, ಒಬ್ಬ ಬೇಕನ್ನೋದ. ನೀ ಅಲ್ಲ, ನಿನ್ನ ನಿರ್ನಾಮ ಮಾಡಿ ಈ ಭೂಮಿಗೆ ದರ ಇಳಿಸಿ ಜೀವ ಕೊಟ್ಟಂತ ಪರಮಾತ್ಮ ನನ್ನ ಯಾರು ನಂಬಿಲ್ಲೋ, ನನ್ನ ಬೈತಾರೆ ಎಷ್ಟೋ ಮಂದಿ. ಹೌದಲ್ರಿ? ನನ್ನಲ್ರಿ, ಪರಮಾತ್ಮನ ಯಾರು ಸುಖದಿಂದ ಚಲೋ ಅಂದಿರಿಪ್ಪ? ಎಲ್ಲಾ ಚಲೋ ಇದ್ದಾಗ ಪರಮಾತ್ಮ ಚಲೋ ಅನ್ನೋದು, ಪರಿಸ್ಥಿತಿ ಕೆಟ್ಟತೆ ಅಂದ್ರೆ ಪರಮಾತ್ಮಗ ಬೇ. ಅದಕ್ಕೆ ಯಾರು ಬಿಟ್ಟಿಲ್ಲ. ಸೂರ್ಯ ಚಂದ್ರರೇ ನನ್ನ ಎರಡು ಕಣ್ಣು. ನೀವು ಎರಡು ಕಣ್ಣಪ್ಪ ನನಗ. ನೀವ್ ಯಾರ್ದು ಮಾತು ಕೇಳಬೇಡ್ರಿ. ಯಾಕಂದ್ರೆ ಒಂದನೇ ಮಾಡಾವ ಚಲೋ ಮಾಡಾವಾಗ ಜಗತ್ತಿನಾಗ ಯಾರು ಚಲೋ ಅಂದಿಲ್ಲ. ಕುದುರೆ ಎಲ್ಲಾ ಕುದುರೆ ದಾಟಿ ಓಡಿ ಹೋದ್ರು ಕೂಡ ಅದಕ್ಕೆ ಚಾಟಿ ಏಟು ತಪ್ಪಿಲ್ಲ. 10 ಚಕಡಿ ದಾಟಿ ಹೋದ್ರು ಅದನ್ನ ಹೊಡೆದು ತಪ್ಪಿಲ್ಲ. ಹೊಡೆದಾರ ಇನ್ನಷ್ಟು ಓಡಂತ ಹೊಡೆದಾರ, ಅದನ್ನ ಸಾಕಂತ ಬಿಟ್ಟಿಲ್ಲ ಯಾರು. ಅದೇ ಒಂದು ಮಾವಿನ ಮರದೊಳಗೆ ಹಣ್ಣಾಗ್ಯಾವಂತಂದ್ರ 10 ಮಂದಿ ಕಲ್ಲು ಹೊಡೆದಾರ. 10 ಮಂದಿ ಕಲ್ಲು ಹೊಡೆದಾರ, ಬಿಟ್ಟಿಲ್ಲ. ಮತ್ತೊಬ್ಬ ಬಂದ ಅದಕ್ಕೂ ಕಲ್ಲ ಹೊಡೆದಾನ. ಆ ಕಲ್ಲ ಹೊಡೆಸ್ಕೊಂಡ ಅದು ಮತ್ತು ಹಣ್ಣು ಕೊಟ್ಟತಿ. ಮಾವಿನ ಗಿಡಕ್ಕೆ ಹಣ್ಣಿಗೆ ಕಲ್ಲು ಹೊಡೆದವ್ರು ಬಿಟ್ಟಿಲ್ಲ, ಓಡುವ ಕುದುರೆಗೆ ಚಾಟಿ ಇಟ್ಟು ತಪ್ಪಿಲ್ಲ. ಊರಾಗ ಯಾರ ಒಬ್ಬ ಒಳ್ಳೆ ಮಾಡ್ತಾರ ಅಂದ್ರೆ ಅವಾಗ ನಿಂದೆ ಬಿಟ್ಟಿಲ್ಲ. ಹೌದಲ್ಲ? ಒಳ್ಳೆಯದನ್ನ ಮಾಡಕ್ ಹೋದ ಕೂಡಲೇ ಬಹಳ. ಅದಕ್ಕ ಓಡುವ ಕುದುರೆಗೆ ಚಾಟಿ ಏಟು ತಪ್ಪಿಲ್ಲ, ಹಣ್ಣು ಕೊಡುವ ಮರಕ್ಕೆ ಕಲ್ಲೇನು ಏಟು ತಪ್ಪಿಲ್ಲ. ಒಳ್ಳೆಯದ ಮಾಡವಾಗ ನಿಂದೆ ಬಿಟ್ಟಿಲ್ಲ. ಅದಕ್ಕೆ ತುಕಾರಾಮ ಹೇಳಿದ್ರು, ಕೋಣಾಚಿ ನಿಂದೆ ಕೋಣಾಚಿ ದಂಧೆ, ಅಪುಲ್ಯ ಸ್ವಚ್ಛ ದಂಧೆ ಒಂದೇ. ನೀನು ಒಳ್ಳೆಯದರ ಮಾಡು, ಏನಾರು ಮಾಡು, ನಿನ್ನ ಕರ್ತವ್ಯ ನೀನು ಕಾಯಕ ಬಿಡಬೇಡ. ಜನ ನಿಂದೆ ಮಾಡವ್ರ. ಅದಕ್ಕೆ ನೀವೇನ್ ಮಾಡ್ರಿ ಅಂತಂದ್ರ, ನನಗೆ ನಿಜವಾದ ಕಣ್ಣು ಯಾವ ಅಂತಂದ್ರೆ ಒಂದು ಸೂರ್ಯ, ಒಂದು ಚಂದ್ರ. ನೀನು ತಕ್ಕಂಗ ನಿನ್ನ ಟೈಮಕ್ಕೆ ನೀನು ಹುಟ್ಟು, ನಿನ್ನ ಟೈಮಕ್ಕೆ ತಕ್ಕಂಗ ನೀನು ಹುಟ್ಟು. ನಿಮ್ಮಲ್ಲಿ ಅಹಂಕಾರ ಬೇಡ ಅಂತ ಹೇಳಿದ ಅವನಿಗೆ. ಯಾರಿಗೆ? ಪರಮಾತ್ಮ ನಿಮ್ಮಲ್ಲಿ ಯಾರ ಮಾತು ಕೇಳ್ಬೇಡ್ರಿ. 2 ಕಾಯಿ ಒಡ್ಸವನ ಮಾತು ಕೇಳ್ಬೇಡ, 4 ಕಾಯಿ ಒಡ್ಸವನ ಮಾತು ಕೇಳ್ಬೇಡ. ನಿನಗ ನಾ ಆಜ್ಞೆ ಸರವಾಗಿ ಯಾವಾಗ ಕೊಟ್ಟನೋ, ನಿನ್ನ ಮನಸ್ಥಿತಿ ಯಾವಾಗ ಪರಿಸ್ಥಿತಿ ಚಲೋ ಇರ್ತೈತಿ ಅವಾಗ ಆಗು, ನೀ ಎಲ್ಲಾ ಕೆಟ್ಟಾಗ ಬಿಡು. ಈಗ ಅದು ಮಳಿ ಏನ್ ಮಾಡಾಕತ್ತೈತಂದ್ರ ಅದ್ರದ್ದು ಪರಿಸ್ಥಿತಿ ಕೆಟ್ಟೈತ್ರಿ ಈಗ. ಯಾಕಂತಂದ್ರ ಪ್ರಳಯ ಕಾಲ ಬಂದೈತಿ. ನಿಮಗೆ ಸತ್ಯವಾದ ಒಂದು ಮಾತಾಡ್ತಾರೆ, ಇದು ಪ್ರಳಯ ಕಾಲ ಮುನ್ಸೂಚನೆ. 9 ವರ್ಷ ನಿರಂಕಾರ ಮಳೆ ಆಕತಿ. 9 ವರ್ಷ ನಿರಂಕಾರ ಮಳೆ ಆದಾಗ ಜಗತ್ತೆಲ್ಲ ನೀರು ಪ್ರಳಯಕತಿ, ಜಲ ಪ್ರಳಯಕತಿ. ಅವಾಗ ನಾನು ಒಂದು ಆಲ ಗಿಡದ ಮೇಲೆ ನಾ ಕುಂತಿರ್ತೇನೆ, ಒಂದು ತೊಟ್ಟಲಾಗ. ಅವಾಗ ನನ್ನ ಭಕ್ತರು, ನನ್ನ ಭಜನೆ ಮಾಡುವಂತ ಭಕ್ತರು, ಶ್ರವಣ ಮಾಡಿದಂತ ಈ ಕುಂತಂತ ಎಲ್ಲ ಶರಣರು ಯಾರು ತೇಲ್ತಿರ್ತಾರಲ್ಲ, ಅವ್ರನ್ನೆಲ್ಲಾರನು ನಾನು ಆ ತೊಟ್ಟಲ ಕುತ್ಕೊಂಡು ಎತ್ಕೋತೇನೆ ಅಂತ ಹೇಳ್ತಾರೆ. ಇದು ಸತ್ಯವಾದ ಮಾತು. ಎಲ್ಲಾರು ಒಳಗ್ ಕುಂತಿದ್ರು, ಎಲ್ಲಾರು ಒಳಗಿದ್ರು. ಕಡೀಕೊಬ್ಬ ಬರ್ತಿದ್ದ ತುಕಾರಾಮ್ ಮಹಾರಾಜ್. ಎಲ್ಲಾರನ್ನು ನುಂಗಿ ತನ್ನ ಭಕ್ತರನ್ನು ಹೊಟ್ಟೆ ಒಳಗೆ ಇಟ್ಟುಕೊಂಡು ಅನಂತ ಬ್ರಹ್ಮಾಂಡ ಉದರಿ ಹರಿಯ ಬಾಲಕನಂದಾಗರಿ. ಈ ಬ್ರಹ್ಮಾಂಡವೆಲ್ಲ ತನ್ನ ಹೊಟ್ಟೆ ಒಳಗೆ ಇಟ್ಕೊತಾನಂತ ಒಂದು ದಿನ. ಇದು ಸತ್ಯವಾಗಿ ಇಟ್ಕೊಂಡು ತನ್ನ ಬ್ಯಾಡಾದಂತ ವಸ್ತುಗಳನ್ನು ಕೈ ಬಿಡ್ತಾನ. ಯಪ್ಪ ನಾನು ಮಾಡ್ತೇನೋ ಅಂತ ಕೈ ಮಾಡ್ತಾವಂತ, ಮಾಡಿದ್ದು ಬಾಳ ಹೋಗ್ನಿ ಅಂತಾನಂತ. ಅವಾಗ ಕೊನೆಗೆ ಒಬ್ಬ
ಈ ಭೂಮಿ ಮೇಲೆ ಅಗ್ದಿ ನಿಷ್ಠಾವಾದಂತ ತುಕಾರಾಮರಂತ ನಿಷ್ಠವಾದ ಭಕ್ತ ಓಡ್ತಿದ್ದ. ಅವನ ಕೃಷ್ಣ ಓಡಿ ಕೈ ಹಿಡ್ಕೊಂಡ. ಬಾ ನಾನು ಬಿಟ್ಟು ಬಿಡಪ್ಪ, ಎಲ್ಲರೂ ಬಿಡಾಯ್ತಿ ನಾನು, ಯಾಕಂದ್ರೆ ಹಸೇದ್ರಿಂಬಲೆ ಒಣಾದ್ರಿಂಬಲೆ ಹಸೇದು. ಕಾನನಕ್ಕೆ ಬೆಂಕಿ ಇದ್ದಾಗ ಇದು ಸುಟ್ಟು ಹೋಗುದದು. ಇಲ್ಲಪ್ಪ ನಾನು ಬಾಯಿಲಿ ನಿನ್ನಟ್ಟು ಮಾತಾಡ್ಸ್ಬೇಕಾಗೈತೆ ಅಂತ. ಅಲ್ಲ, ಎಲ್ಲಾ ಭಕ್ತರು ಹೋಗ್ಬಿಟ್ಟಾರ, ನನ್ನೊಬ್ಬರು ತಗೊಂಡು ಏನ್ ಮಾಡ್ತೀವಿ ಅಂತ. ನಿಜ ಭಕ್ತ ಕರುಣಾಕಾರಿ ಹೋ ಖರಿ ಕೃಪಾ, ಮಜೆ ಮನಲಾಗ ತುಜೆ ಪಾಯಿ ಹೋ ಖರಿ ಕೃಪಾ. पंढरपुर राहिली ढोळ पाहिली संत देखिली वरोनी विठाई सच्चिदानंदंब भाई हो खरी कृपा. ನೋಡ್ರಿ ಆ ಅಭಂಗ ಇವತ್ತು ಹೇಳ್ಯಾರ. ಎಲ್ಲರೂ ರಕ್ಷಣೆ ಮಾಡಿದಂತ ಪರಮಾತ್ಮ ನಾನು ಯಾರ್ಯಾರು ರಕ್ಷಣೆ ಮಾಡ್ತಾನೋ, ಯಾರ ಇಟ್ಕೊಂತಾರೆ ಬಾ ಅಂತ ಹೇಳಿದ, ಅವನೊಬ್ಬರ ನುಂಗಿದ ಒಳಗ ನೋಡ್ತಾನ. ಯಾರೇ ಹರಿದಾಸಾನು ಜಿಂಕು ಕಳಿ ಕಾಳ, ಯಾರೇ ಹರಿದಾಸಾನು ಜಿಂಕು ಕಳಿ ಕಾಳ, ದಾಸಾನು ಜಿಂಕು ಕಳಿ ಕಾಳ. ಎಷ್ಟಾದ್ರಿ? अपुलिया भाला पुढे गती भाबुडी, अपुलिया भाला पुढे गती भाबुडी. यार हे हरिदासानु कळी काळा, यारे हरिदासानु कळी काळा. ಯಾರೇ ಹರಿದಾಸ್, ಯಾರನ್ನ ಕರಿತೇನ್ರಿ ಪರಮಾತ್ಮ? ಯಾರಿಗೆ ಅವ ಶರಣಾಗ್ಯಾರಲ್ಲ ಅವ್ರನ್ನಷ್ಟೇ ಕರಿತೇನೆ ಇಲ್ಲಿ. ನೀವು ಪರಮಾತ್ಮ ಹಿಂದಿನ ಜನ್ಮದಾಗ ಶರಣಾದವ್ರ, ಯಾಕಂದ್ರೆ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದು ಕುಂದ್ರಬೇಕಾದ್ರೆ ಇದು ಮಹಾಪುಣ್ಯದ ಕೆಲಸ. ಆಗಲೇ ಹೇಳೇವಲ್ಲ, ಇದು ಕುಂತ ನಾವು ಹೇಳ್ಬೋದು, ಕರೆ ಕುಂತ ಕೇಳೋರು ಮಾತ್ರ ಅವರು ಹರಿದಾಸರ ಅಂತ ಹೇಳ್ಯಾರ. ಯಾರು ಶ್ರವಣ ಮಾಡ್ತಾರೋ, ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಎಲ್ಲರೂ ನನ್ನ ದಾಸರ. ಯಾರು ಹರಿದಾಸ ಜಿಂಕು ಕಳಿ ಕಾಳ, ಅಪುಲಿಯ ಬಾಳ ಪುಡೆಕೇತಿ ಬಾ ಪುಡಿ. ಈ ಕಲಿ ಕಾಲದೊಳಗೆ ಇವತ್ತು ನಿಮ್ಮ ಸೀಗೆಗಟ್ಟಿ ಗ್ರಾಮ ಉದ್ಧಾರ ಮಾಡ್ಬೇಕಂತಂದ್ರ ಎಲ್ಲರೂ ಬರೋದು ಬೇಕಾಗಿಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲರಿಗೂ ಬರಾಕ ಅಧಿಕಾರ ಇಲ್ಲ. ಆದ್ರ ಪರಮಾತ್ಮ ತುಕಾರಾಮ್ ಮಹಾರಾಜ್ ಹೇಳಿದ್ರು, ಸಕಲ ಆಶಯತೆ ಆಯ ಅಧಿಕಾರ ಕಲಿವಿಗ ಉದ್ಧಾರ ಹರಿಚೆ ನಾಮ್. ಈ ಕಲಿವಿಗ ಉದ್ಧಾರ ಮಾಡೋದಕ್ಕೆ ನೀವೇ ಕಾರಣ. ಅವ್ರು ಬರ್ಲಿಲ್ಲ ಇವ್ರು ಬರ್ಲಿಲ್ಲ ಅಂತ ತಿಳ್ಕೊಬೇಡ್ರಿ. ಯಾರಿಗೆ ಬಂದಿರೋ ಅದು ಭಾಗ್ಯ, ಅದು ಪುಣ್ಯ. ಅವಾಗನು ರಾಮಾವತಾರದಾಗನು ಇಷ್ಟ ಮಂದಿ, ಕೃಷ್ಣಾವತಾರದಾಗನು ಇಷ್ಟ ಮಂದಿ, ಈ ಕಲಿಯುಗದಾಗನು ಇಷ್ಟ ಮಂದಿ. ತುಕಾರಾಮ್ ಮಹಾರಾಜರ ಕಾಲಕ್ಕೆ 14 ಮಂದಿ. ಅದು 14 ಮಂದಿ ಯಾರ್ಯಾರು ತಗೊಂಡು ಸಂತರನ್ನ ಮಾಡ್ಯಾನ ಅಂತಂದ್ರ, ಒಂದಿಬ್ರು ತುಡುಗರ್ನ, ಒಂದಿಬ್ರು ಕಳ್ಳರ್ನ, 4 ಮಂದಿ ಅವ್ರನ್ನ ಹೊಡೆದವ್ರನ್ನ, ಇಂಥವ್ರಿಗೆ ಮೋಕ್ಷ ಕೊಟ್ಟು ಶಿಷ್ಯರನ್ನ ಮಾಡ್ಕೊಂಡು ಜನ್ಮದು. ಅಂತ ಪುಣ್ಯ ಇವತ್ತ ಸೀಗೆಗಟ್ಟಿ ಗ್ರಾಮದೊಳಗೆ ಬೆಳೆದೈತಿ. ಯಾಕಂದ್ರೆ ನಮ್ಗೆ ಆಜ್ಞೆ ಕೊಟ್ಟಾರ ಮತ್ತೆ ಮಾತಾಡೋದಂತೆ. ಈಗ ಮುಂಜೆ ಜೀವನ ನಾವು ಹೆಂಗಿರ್ಬೇಕು, ಜೀವನವೇ ಒಂದು ಜೋಕಾಲಿ ಜೀಗ್ತೈತಿ. ಇದು ಒಮ್ಮೆ ಈ ಕಡೆಯಿಂದ ಇರ್ತೈತಿ, ಒಮ್ಮೆ ಆ ಕಡೆಯಿಂದ ಇಳಿತೈತಿ. ಅದಕ್ಕೆ ತುಕಾರಾಮ್ ಮಹಾರಾಜರು ಏನ್ ಹೇಳ್ತಾರ ಅಂತಂದ್ರೆ, ಬಹುತ ಕಷ್ಟ ಬಹುತ ಪುಣ್ಯ ಜೋಡಿಲಿ ದೇವ. ಈ ಕಷ್ಟಕ್ಕೂ ಹೆದರ್ಬೇಡ್ರಿ, ಸುಖ ಬಂದೈತಿ ಅಂತ ಹಿಗ್ಗಬೇಡ್ರಿ. ಇದ್ರು ಇದ್ದಂಗ ಇರ್ರಿ, ಇಲ್ಲಿರು ಇಲ್ಲದಂಗ ಇರ್ರಿ. ಮ್ಯಾಲ ಒಬ್ಬ ಪರಮಾತ್ಮ
ಕರ್ಕೊಂಡಾಗ ಹಂಗ್ರಿ ಇದ್ರು ಇಲ್ಲದಂಗಿರಿ, ಇಲ್ಲದ್ರು ಇದ್ದಂಗಿರಿ. ಮ್ಯಾಲ ಪರಮಾತ್ಮ ಕರೆದ್ರ ಹೋಗುವಂಗಿರಿ. ಈಗ ನೀವು ಹೊಂಟ ಬಿಟ್ರಿ ಅಲ್ಲ, ಇನ್ನೊಂದು ತಾಸಿಗೆ ಎದ್ದ ಬಿಡವ್ರು ನೀವು ಹೋಗವ್ರು. ಎಲ್ಲಿ ಹೋಗೋರು? ಅಲ್ಲಿಗೆ ಅಲ್ಲ, ಮನೆಗೆ. ಅದಕ್ಕೆ ಪರಮಾತ್ಮ ಏನ್ ಹೇಳ್ತಾನಂತಂದ್ರೆ, ನೀವ್ ಎಲ್ಲಿ ಹೋದ್ರು ನನ್ನ ಹುಡುಕ್ಬೇಡ, ಎಲ್ಲಿ ಅದಿ ಅಂತ ನನ್ನ ಹುಡುಕ್ಬೇಡ, ಎಲ್ಲಿ ಅದಿಯೋ ದೇವ್ರಂತ ಕೈ ಮುಗಿಬೇಡ. ನಾ ಎಲ್ಲಿ ಇಲ್ಲ. ರಾತ್ರಿ ನೀ ಮನಗಿದಾಗ ಬೆಳಿಗ್ಗೆ ಎಬ್ಸಾಕ ನಿನ್ನ ಮಗ್ಗಲಾಗ ಇರ್ತಾನೆ ಅಂತ ಹೇಳ್ತಾನೆ ದೇವ್ರ. ನಾ ವೈಕುಂಠದಾಗಿಲ್ಲ, ಎಲ್ಲಿ ಪುಂಡ್ರಾಪುರದಾಗಿಲ್ಲ, ಇಲ್ಲಿ ಗುಡಿ ಐತೆ ಅಂತಾರೆ ಇಲ್ಲಿಲ್ಲ. ನಾ ಎಲ್ಲಿದ್ದಾನೆ ಅಂತಂದ್ರ ನೀನು ಬೆಳಿಗ್ಗೆ ಮನ್ಕೊಂಡಿರ್ತೀಯಲ್ಲ 8 ತಾಸು, ಆ ಜೀವ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತೈತೆ ಅಂತಾರೆ ಬಿಟ್ಕೊಟ್ಟು. ಅದನ್ನ ತಂದು ಹೊಳ್ಳಿ ನಮ್ಮನ್ನು ಎಬ್ಸಾಕ ನಿನ್ನ ಮಗ್ಗಲಾಗಿರ್ತಾನೆ ಅಂತ ಹೇಳ್ತಾನೆ ಪರಮಾತ್ಮ. ಅದಕ್ಕೆ ಅವ್ ಎಲ್ಲಿದಾನು ದೂರ ಆಗ್ಯಾನ ನಮ್ಮನ್ನು ಬಿಟ್ಟು ದೇವ್ರ ಅನ್ಬೇಡ್ರಿ. ದೇವ್ರು ಎಷ್ಟೈತಿ ಎಲ್ಲಿದೀವಿ ಹೋಯಪ್ಪ ನಮ್ಮನ್ನು ಬಿಟ್ಟು ದೂರ ಇದೆಯಲ್ಲೋ ಅನ್ಬೇಡ್ರಿ. ಎಲ್ಲಾ ಸಂತರಿಗೂ ಹೇಳ್ತಾನೆ, ಎಲ್ಲರಿಗೂ ಹೇಳ್ತಾನೆ, ದೇವ್ರು ನಮ್ಮನ್ನು ಬಿಟ್ಟು ದೂರ ಇಲ್ಲ. ನಮ್ಮ ಮನಸ್ಸು ಅವನು ಬಿಟ್ಟು ದೂರ ಇದ್ದಾಗ ನಮಗ್ ದೂರ ದೂರ ಅನಿಸ್ತದೆ. ಹಾ, ಸಂಪುಷ್ಟಯ ಹೃದಯ ಪೋಟಿ ಕರೋನಿ ಪೋಟಿ ಸಾಟವು ಅವಂಗ ಕೊಡ್ಬೇಕಾಗಿತ್ತು. ಆದ್ರೆ ಏನಾಯ್ತು, ಟೈಮ್ ಇಲ್ಲ. ಯಾಕಂದ್ರ ಟೈಮಯ ಏನ್ ಹೇಳ್ತಾರಂದ್ರ ಸಮಯ ನಮಗೆ ಯಾರಿಗಿ ಹೆಂಗ ಹೇಳ್ತೈತೋ ಹೆಂಗ ಬರ್ತೈತೋ ಗೊತ್ತಾಗೈತಲ್ರಿ. ಸಮಯಕ್ಕೆ ಮೊದಲು ನಾವು ಸಾಧನೆ ಕೊಡ್ಬೇಕು, ಸಮಯಕ್ಕೆ ಮಹಾತ್ಮ ಕೊಡ್ಬೇಕು, ಸಮಯಕ್ಕೆ ಕೈ ಮುಗಿಬೇಕು, ಸಮಯಕ್ಕೆ ಶರಣಾಗಬೇಕು. ಇವತ್ತಿನ ಸಮಯ ನಾಳೆ ಇಲ್ಲ, ಐತನ್ರಿ? ಇವತ್ತೈತಿ, ಇದೇ ಸಮಯ. ಇವತ್ತೇನು ಪಡ್ಕೊಂತೀವಿ ಪಡ್ಕೋ, ಏನು ಗಳಿಸ್ಬೇಕಾಗಿದ್ದು ಗಳಿಸ್ಕೋ. ಸಮಯ ಕೊಟ್ಟು ತಪ್ಪಿಸ್ಬೇಡ. ಸಮಯ ನಾಳೆ ಅನ್ನಬೇಡ, ಇವತ್ತೇ ಸಮಯ. ಸಮಯಕ್ಕೆ ಹೇಳ್ತಾನೆ ದೇವ್ರ, ನಾನೇನಾದ್ರೂ ದೂರ ಆಗ್ಬೋದು, ಸಮಯ ಮಾತ್ರ ನೀನು ಹೇಳಿದ ತಕ್ಷಣ ನೀನಲ್ಲಿ ಬಂದ ಬರ್ತೈತಿ. ಇಷ್ಟೊತ್ತಿಗೆ ಬರ್ಬೇಕಪ್ಪ ನೀ ಅಂತಂದ್ರೆ ಮತ್ತೆ ಅಷ್ಟೊತ್ತಿಗೆ ಹೋಗಬೇಕಲ್ಲ. ಅದಕ್ಕೆ ಒಬ್ಬೊಬ್ಬರು ಸಮಯಕ್ಕೆ ಟೈಮ್ ಕೊಡುದಿಲ್ಲ. ಕರೆದಾರ ಕರಿಲಿ ಬಿಡ, ಒದರ್ಯಾರ ಒದರ್ಲಿ ಬಿಡ. ಆದ್ರೆ ದೇವ್ರಿಗೆ ಹಂಗ ಅಂದ್ಕೊಂತ ಕುಂತಾರೆ, ಅವಿಗೆಲ್ಲಿ ಕೊಡೋದು ಬಿಡ, ನಾಳೆಗೆ ಕೊಡೋಣ ಅಂದ್ರೆ ನಾವಿಲ್ಲೇ ಇಲ್ಲ, ಬಾರಿಸ್ದೆ. ಅವ ಹಂಗನ್ನನ್ರಿ. ಏನ್ ಹೇಳಿನಾಗಲೇ, ನೀನು ಮಲಗಿದಾಗ ನಿನ್ನ ಬೆಳಗಿನ ಜಾವ ಎಬ್ಸುವಾಗ ನಿನ್ನ ಮಗ್ಗಲಾಗಿರ್ತಾರೆ ಅಂದ್ರೆ ಪರಮಾತ್ಮ ಎಷ್ಟು ಸಮಯಕ್ಕೆ ಮಹತ್ವ ಕೊಟ್ಟಿರ್ಬೋದು. ಅದಕ್ಕೆ ಇದು ಸಮಯದ ಗೊಂಬಿ. ಈ ಗೊಂಬಿಗೆ ಸಮಯ ಇಲ್ಲ. ಯಾವ ಸಮಯದಾಗ ಕೀರ್ತನ ಹೇಳ್ತೇವೋ, ಇವತ್ತು ನಾ ಹೇಳಿದ್ದು ಇವತ್ತು ನಾಳೆ, ಇವತ್ತು ನೀವೇನು ಈ ಸಮಯದಾಗ ಕುಂತ ಕೇಳಿರೋ ಇವತ್ತಿಂದ ಇದು ನಾಳೆ ಸಮಯ ಇಲ್ಲ. ನಾಳೆ ಅಂದ್ರೆ ಇಲ್ಲ. ಸಮಯಕ್ಕೆ ನಾವೆಲ್ಲರೂ ಭಾಗಿಯಾಗೋಣಂತ ಮಧ್ಯಂತರ ಒಂದು ಕೊಟ್ಟೆ, ಆಮೇಲೆ ಅದನ್ನ ಮಾಡಂತ ಹೇಳಪ್ಪ ಬಂದ ಸೇವಟ ಕೊಡೋಣ. ಕಡಿಚಣ सदा माझ्या डोळा जड तुझे मूर्ती रुकुमायेचे पती सूर्य घोड तुझे रूप घोड तुझे नाम ध्येय म्हणजे प्रेम सर्व काळ. ಆ ಪರಮಾತ್ಮನ ನಾಮ ಸುಡಿ ನಾವು ಹೇಳಾಕತ್ತೇವಲ್ಲ, ನಮಗಷ್ಟ ದೊಡ್ಡದಲ್ಲ. ಈ ಭೂಮಿನೇ ಅವಂದು, ಈ ಭೂಮಿ ಮೇಲೆ ಹುಟ್ಟಿದವನೇ ಭೂಮಿನೇ ಅವಂದು, ಆಕಾಶವೇ ಅವಂದು. ಭೂಮಿ ತಾಯಿ, ಆಕಾಶ ತಂದಿ. ಎಲ್ಲದಾನ ಅಂದ್ರೆ ಇವತ್ತು ಇಲ್ಲದಾನ. ಮುಂದ ತುಕಾಮಣಿ ಮಜೆ ಖಾಯ್ ನಮೋ ಅಣಿಕ ತುಜೆ ಪಾಯಿ ಸುಖ ಸರ್ವಾಯಿ. ಏನ್ ಹೇಳ್ತಾರ ಕೊನೆ ಶಿಲ್ಟದೊಳಗ ತುಕಾರಾಮ್ ಮಾಡಿದ್ರು, ಯಾವ ಕಾಯಿ ಇವತ್ತು ನಾಳೆ ಸಂತರಿಗೆ ಏನು ಕಾಯಿ ಕೊಡ್ತೇವಲ್ಲ, 2 ಕಾಯಿನ ಕೊಟ್ಟ ಕಾಯವೇ ನಮ್ಮನ್ನು ಕಾಯುದು. ತುಕಾರಾಮ್ ಮಾಡಿದ್ರ ಮೊದಲಿನ ಕಾಲಕ್ಕೆ 9 ಅಭಂಗ 1 ಕಾಯಿ. ನಮ್ಮನ್ನೆಲ್ಲರೂ ಕಾಯುದು ಯಾವುದು ಅಂದ್ರೆ ಆ ಪರಮಾತ್ಮನ ಕಾಯವೇ ನನ್ನ ಕಾಯುದು. ಆ ಕಾಯಿ ನಮಗ ಕಾಯುದು ಅದೇ ಕಾಯಿ. ಅದಕ್ಕೆ ಈಗ ವರ್ಷ ವರ್ಷ ಊರೂರಿಗೆ ದಿಂಡಿಗ್ಯಾವಂತಂದ್ರ ಇವತ್ತು ನಾಳಿನ ದಿವಸ ಹೋಗುವಾಗ ಕಾಯಿ ಕೊಡುದು ಅಂತಾರ್ರಿ.
ಆ ದುಡ್ಡು ಸಂಪಾದನೆ ಕೊಡೋದು ಬೇರೆ, ಅದನ್ನ ಯಾರು ಮಾತಾಡೋದಿಲ್ಲ. ಸಂತರ ಕಾಯಿ ಕೊಡ್ಬೇಕು. ಯಾಕೆ ಕಾಯಿ ಕೊಡ್ಬೇಕು? ಇವತ್ತು ಮಾಡಿದ ಪುಣ್ಯ ನಮ್ಮನ್ನ ಕಾಯ್ತೈತಿ. ಆ ಕಾಯುವ ಭಾಗ್ಯ ನಮಗೆ ಸದಾ ಇರ್ಲಿ ಅಂತ ಹೇಳ್ತಾ, ಯಾಕಂತಂದ್ರೆ ಟೈಮಿಗೆ ಸಮಯ, ಇವತ್ತಿನ ದಿವಸ ಏನಾದರೂ ಮಾತಾಡುವಾಗ ತಪ್ಪಾಗಿದ್ರೆ ಕ್ಷಮಾ ಕೇಳಬೇಕು. ನೀವೆಲ್ಲರೂ ಹೆಂಗೆ ಇವತ್ತು ಕುಂತು ಕೇಳಿದ್ರಿ ಅಂತಂದ್ರೆ, ಈ ಕಲಿಯುಗದೊಳಗೆ ಇನ್ನೂ ಪರಮಾತ್ಮ ಇಲ್ಲಿ ಅದಾನ ಅಂತ. ಯಾಕಂದ್ರೆ ನಾಮ ಸುಣಿ ಭಾಳ ಕಡಿಮೆ ಆಗತೈತಿ. ಆಗಲ್ಲಿ ನಮ್ಮ ಸಂತ ಹೇಳಿದರು ಪ್ರವಚನದಾಗ, ಯದಾ ಯದಾ ಧರ್ಮಸ್ಯ ಭವತಿ ನಿರ್ಮಲ ಆಗ್ಲ ಅಂತಿದ್ದು. ಯಾಕಂಬ ಅವಾಗನ ಹಾನಿ ಮಾಡಿ ಹೇಳ್ಯಾನ, ಯಾವಾಗ ಧರ್ಮ ಕುಸಿತೈತು ಅವಾಗ ನಾನು ಅವತಾರ ತಗೊಂಡು ಬರ್ತೇನೆ. ಯಾಕಂದ್ರೆ ಈ ಸಂತರಿಗೆ ನಿಂದೆ ಭಾಳ ಆಗ್ಯಾವ. ಈಗ ಯಾರೋ ಸಂತರು ಇವತ್ತು ಸಿಗ್ಗಟ್ಟಿಯಾಗಿ ದಿಂಡಿ ಐತಿ ಅಂತ ಬಗಲಿಗೆ ಚೇಳ ಹಾಕೋ ಹೊಂಟ್ರಂದ್ರೆ ನೆರ್ಮನೆ ಅವ್ರು ಚಲೋ ಮಾಡ್ತಾರ. ಹೊಂಟ್ ನೋಡಪ್ಪ ಊರು ಉದ್ಧಾರ ಮಾಡವ, ಅದ ಖರೇನ. ಅವ್ರು ಸುಳ್ಳು ಅಂದ್ರೂ ಅವ್ರ ಬಾಯಾಗ ಏನು ಬರ್ತೈತಲ್ಲ ಅದನ್ನ ನಾವು ಖರೆ ಅಂತ ತಿಳ್ಕೊಬೇಕು. ಊರು ಉದ್ಧಾರ ಮಾಡ, ಅವೇನು ಉದ್ಧಾರ ಮಾಡ್ಯಾನ್ರಿ ಮನ್ಯಾಗ ಕುಂತ? ಎಷ್ಟೋ ಮನೆ ಅನ್ನವ ಹಾಳು ಮಾಡ್ಯಾನ. ತುಜೆ ಪಾಯಿ ಸುಖ ಸರ್ವಾಯ್. ಇವತ್ತು ನಾವು ಎಷ್ಟೋ ಎಲ್ಲರೂ ಕೂಡಿ ಅವ್ರನ್ನ ಕಾಲು ಹಿಡ್ಕೊಂಡೇವಲ್ಲ. ಈ ಕಾಲು ಹಿಡ್ಕೋ ಕಾರಣ ಈ ಕಲಿಯುಗ ಉದ್ಧಾರ ಮಾಡವ್ರೆ ಹರಿಭಕ್ತರು ಅಂತ ಹೇಳ್ತಾರೆ. ಅನೇಕ ಅಂದ್ರೆ ಪರಮಾತ್ಮ ಈ ಸಂತರು ಏನದಾರಲ್ಲ, ಮತ್ತೊಂದು ಚಿಂತಿಲ್ಲ ಇವ್ರಿಗೆ. ಸಂಸಾರದ ಚಿಂತಿಲ್ಲ, ಬಂಧು ಬಳಗದ ಚಿಂತಿಲ್ಲ, ಮಂದಿ ಬಳಗದ ಚಿಂತಿಲ್ಲ. ಯಾವುದು ಚಿಂತೆ ಅಂತಂದ್ರೆ ಜಗತ್ ಕಲ್ಯಾಣಕ್ಕಾಗಿ ತುಕಾರಾಮ್ ಮಹಾರಾಜರು ಹೆಂಗ ತನ್ನ ಸಂಸಾರ ಬಿಟ್ಟು ನೋಡ್ರಿ. ಒಂದ್ಸಲ ತುಕಾರಾಮ್ ಮಹಾರಾಜರಿಗೆ ಹೆಂಡತಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಬೇಕಾದಷ್ಟು ವಜ್ರ ವರಗಳನ್ನು ಕೊಟ್ಟಿದ್ದಂತ. ಆಕಿ ತುಕಾರಾಮ್ ಮಹಾರಾಜ್ ಬರಗುಡ್ದಾಗ ಉಟ್ಕೊಂಡು ನಿಂತಿದ್ದಂತ. ಉಪವಾಸ ಬಿದ್ದು ಪಾಪ ಹರಕರಿಗೆ ಹರಸೀರಿ ಉಟ್ಬಿಟ್ಟ. ಅವತ್ತು ಅವ್ನು ಕೊಟ್ಟಿದ್ದನ್ನು ಉಟ್ಕೊಂಡು ನಿಂತು ಬಿಟ್ಟ. ತುಕಾರಾಮ್ ಮಹಾರಾಜ್ ಹೋದ್ರು. ಕೇಳ್ತಾರಕಿನ ತನ್ನ ಹೆಂಡತಿನೇ ಗುರ್ತತ್ವಲ್ಲ ತುಕಾರಾಮ್ ಮಹಾರಾಜ್ರಿಗೆ. ಅವ್ವ ತಾಯಿ ಗೌಡಶಾನಿ, ನನ್ನ ಜೀಜಾನ್ ಎಲ್ಲಾರ ನೋಡ್ರಿ ಅಂತ ಕೇಳ್ತಾನಂತ. ಜೀಜಾಬಾಯಿ ಆಕೆ ಮುಂದೆ ನಿಂತಾಳ, ವಸ್ತ ಒಡವಿ ಹಾಕೊಂಡು ಎಲ್ಲ ನಿಂತಾಳ. ನನ್ನ ಹೆಂಡತಿ ಎಲ್ಲಿದಾಳ ತೋರ್ಸಿ, ನೀವ ಜಿಗಿದಾಡಕತ್ತಿಲ್ಲ ಅಂತ ಹೇಳ್ತಾಳ. ಹಾಕಿ ಮಾರಿ ಮುಚ್ಕೊಂಡು ಬಂದು ಕೇಳ್ತಾಳ, ಅಲ್ರಿ ನಾನ ಗುರ್ತತ್ವಲ್ಲ ನಿಮಗೆ? ಹೇ, ಸಂತರ ಹೆಂಡತಿ ಹಿಂಗಿರುವುದಿಲ್ಲ. ನಾನು ನಿಜವಾಗಿ ಸಂತ ಆಗಿದ್ದ ಕರೆ ಆದ್ರೆ, ಸಂತನ ಹೆಂಡತಿ ನೀನ್ ಆಗಿದ್ದ ಕರೆ ಆದ್ರೆ ಮೊದಲು ಹೆಂಗಿದ್ದಿಲ್ಲ ಹಂಗಿದ್ರೆ ನನ್ನ ಹೆಂಡತಿ. ಇಲ್ಲಿ ನೀನ್ ಯಾನೋ ಒಬ್ಬನ ರಾಜನ ಹೆಂಡತಿ ಅಂದ. ಇವನ್ನ ಮೊದಲು ತೆಗಿ, ಇವನು ತೆಗಿದಿ ನನ್ನ ಹೆಂಡತಿ, ಇವನು ಉಟ್ಕೊಂಡಿ ರಾಜನೇ. ನೋಡ್ರಿ ಹೆಂಗೈತಿ. ಅದಕ್ಕೆ ಆಸೆ ಮಾಡಿದವರು ಸಂತರ ಅಲ್ಲ, ಯಾವುದಕ್ಕೂ ಆಸೆ ಇಲ್ಲ. ಜಗತ್ ಕಲ್ಯಾಣ ಆಗೋಳದೆ ಈ ನಮ್ಮ ಸಂತರ ಆಸೆ. ಇವತ್ತಿನ ಇಷ್ಟೋ ಮಠ ಈ ತಂಡಿ ಒಳಗೆ ಕುಂತು ಕೇಳಿರಲ್ಲ, ಪರಮಾತ್ಮ ನಿಮ್ಗೆ 2 ಪುಣ್ಯ ಕೊಡ್ತಾನಂತ. ಕುಂತಿದ್ದು, ಶ್ರವಣ ಕೇಳಿದ್ದು, ಸಂಸಾರ ಬಿಟ್ಟು ಇಲ್ಲಿಗೆ ಬಂದಿದ್ದು, ಇವೆರಡು ಪುಣ್ಯ. ನಮ್ಮನ್ನ ಕರ್ಕೊಂಬಂದು ಇಲ್ಲಿ ಸಿಗಿಗಟ್ಟಿ ಒಳಗೆ 3ನೇ ವರ್ಷ, 2ನೇ ವರ್ಷ, 2ನೇ ವರ್ಷ ಬಂದು ಇಲ್ಲಿ ಏನೂ ಇಲ್ಲದಂತ ಜಗ. ಇವತ್ತಿದು ಏನಾಗೈತೆ ಅಂತಂದ್ರೆ ಭೂ ವೈಕುಂಠ. ಪರಮಾತ್ಮ ಹೇಳ್ತಾನ, ನಾನು ಎಲ್ಲಿರ್ತಾನಲ್ಲ ಅದೇ ವೈಕುಂಠ. ಇವತ್ತು ಆ ಜನ ಈ ಜಗದ ಕೊಟ್ಟಂತ ಮಹಾತ್ಮರಿಗೆ ಆಗಲಿಗೆ ಒಂದು ಮಾತು ಹೇಳೀನಿ. ಏನೂ ಕಾಣದ, ಯಾರಿಗೂ ಗೊತ್ತಿಲ್ಲದ ಕೊಟ್ಟಂತ ಅವರ ಕೈಗಳಿಗೆ, ಈ ಜಗದ ದಾನಿಗಳಿಗೆ ಅವರ ಕೈಗಳ ನಿನ್ನಷ್ಟು ಬಲಪಡಿಸಲಿ. ಅವರ ಸುಖ ಶಾಂತಿ ನೆಮ್ಮದಿ ಅವ್ರಿಗೆ ಸಿಗಲಿ ನಮ್ಮ ಸಂತರ ಪರವಾಗಿ. ಇಂಥ ಧರ್ಮಗಳನ್ನು ಮಾಡಕ್ಕೆ ಅವ್ರ ಕೈ ಇನ್ನಷ್ಟು ಮ್ಯಾಲಕ್ಕಾಗಲಿ. ಇಂಥ ಪುಣ್ಯಕ್ಷೇತ್ರ, ಈ ಕ್ಷೇತ್ರಕ್ಕೆ ಎಲ್ಲರೂ ಕೂಡಿಕೊಂಡು ತಮ್ಮ ಕೈಲಾದಷ್ಟು ಸಂಪತ್ತನ್ನು ಕೊಟ್ಟು ಇದನ್ನು ಏನೇ ಬೆಳೆಸ್ಯಾರಲ್ಲ ಎಲ್ಲರೂ, ಆ ಮಹಾತ್ಮರ ಕೈಗಳು ಅವ್ರ ಮಕ್ಕಳ ಮನೆಗೆ ಆ ಪರಮಾತ್ಮ ಈ ಕಲಿಯುಗದಾಗ ಅವ್ರಿಗೆ ಸುಖ ಕೊಟ್ರೆ ಇವ್ ಹಿಂಗ ಹಾಕಾನ, ಇಲ್ಲಿಲ್ಲ ಅಂದ್ರೆ ಇವ್ ಹೆಂಗ ಹಾಕಾನ ಅಂತಂದ್ರೆ ಗೊತ್ತೈತೆ, ಅದನ್ನ ಹೇಳೋದಿಲ್ಲ. ಯಾಕಂದ್ರೆ ಈ ಕಲಿಯುಗದೊಳಗ ಕೊಟ್ಟವ್ರಿಗೆ ಕೊಟ್ರನೇ ದೇವ್ರ. ಅದಕ್ಕೆ ತುಕಾರಾಮ್ ಮಹಾರಾಜ್ ಹೇಳ್ಯಾರ, ಮುಂದೆ
12ನೇ ಶತಮಾನದಾಗ ಅವ್ರು ಹೇಳ್ಯಾರ ಏನಂತ, ಮುಂದೆ ಕಲಿಯುವುದೊಳಗೆ ಯಾರು ನಿನ್ನ ನಾಮಸ್ಮರಣೆ ಮಾಡ್ತಾರೋ ಅವ್ರಿಗೆ ಏನೂ ಕಡಿಮೆ ಮಾಡಬೇಡಪ್ಪ. ಅವ್ರು ಒಂದೇಳೆ ಕಡಿಮೆ ಮಾಡಿದ್ದ ಕರೆ ಆತಂದ್ರೆ ನಿನ್ನ ನಾಮಸ್ಮರಣೆ ಮಾಡುದಿಲ್ಲ, ಯಾಕೆ ಕಲಿಕಾಲ ಇದು. ಅದಕ್ಕೆ ನಿನ್ನ ನಾಮಸ್ಮರಣೆಗೆ ಅವ್ರಿಗೆ ಏನು ಬಹಳ ಸಂಪತ್ತು ಕೊಳ್ಳಿರು, ಮನಸ್ಸಿನೊಳಗೆ ನಿನ್ನ ಹರಿನಾಮ ಸ್ಮರಣೆ ಕೊಡು. ಅವ್ರಿಗೆ ಯಾವುದು ಯಾವುದು ಅಪಕೀರ್ತಿ ಬರಬಾರ್ದಂತ ನಡ್ಕೊಳ್ಬಾರ್ದು ಅಂತ ಹೇಳ್ಯಾರಲ್ಲ, ಅದು ನಂದೇ ಕಾರಣ. ಇನ್ನು 3 ತಿಂಗಳಿಗೆ ನಮ್ಮ ಮನೆಯೊಳಗೆ ಲಗ್ನ ಮನೆ ಮಕ್ಕಳದೆಲ್ಲ ಐತಿ. ಅಕಸ್ಮಾತ್ ನಮ್ಮ ಜೀವನ ಐದ್ರ ಮಕ್ಕಳು ಹಾಕಿದ್ದಿಲ್ಲ, ಲಗ್ನ ಹಾಕಿದ್ದಿಲ್ಲ, ದೊಡ್ಡ ಕತೆ ಇತ್ತದು. ಅದು ಈಗ ನಮ್ಗೆ ನೆನಪಾಗತೈತಿ, ಅವತ್ತೇನು ನೆನಪಿಲ್ಲ. ಅದೆಲ್ಲ ಗೊತ್ತೈತೆ ಅವ್ನ ಕಳ್ಳಗ. ಅಂತ ಪುಣ್ಯ ನಿಮಗೂ ಮಾಡ್ತಾನಂತ ಹೇಳ್ತಾ, ನೀವೆಲ್ಲರೂ ಕೂಡಿ ಒಂದೇ ಮನಸ್ಸಿನಿಂದ ಇದರಂತ ನಾಳಿನ ದಿವಸ ಮತ್ತು ದಿಂಡಿ ಇಲ್ಲಿ ಯಾರು ಬಂದಿಲ್ಲ ಊರಾನವ್ರು ಇಲ್ಲಿ ಯಾರು ಬಂದಿಲ್ಲಲ್ಲ, ಅವ್ರ ಮನೆಗೇನೆ ಪರಮಾತ್ಮ ನಾಳೆ ಆಚೆಗೆಟ್ಟು ಓಣಿ ಮಾರ್ಗವಾಗಿ ಹೋಗ್ತಾನ. ಅವರೆಲ್ಲರೂ ತಮ್ಮ ಮನೆ ಮುಂದೆ ನೀರನ್ನು ಹೊದಿಸಿ ರಂಗೋಲಿಯನ್ನು ಹಾಕಿ ಪರಮಾತ್ಮಗೆ ಅಲ್ಲೇ ಬಂದರೂ ಕೂಡ ಆ ಪುಣ್ಯವನ್ನು ಅವ್ರಿಗೆ ಕೊಡ್ತಾನೆ ದೇವರ. ಅದಕ್ಕೆ ರಂಗೋಲಿ ಅಂದ್ರೆ ರಂಗ ನೀ ನನಗೆ ಒಲಿ. ಗೋಕುಲದೊಳಗ ಹೆಣ್ಮಕ್ಳು ಕೃಷ್ಣ ಬರೋ ಮನೆಗೆ ರಂಗೋಲಿ ಹಾಕ್ತಿದ್ರಂತ. ರಂಗೋಲಿ ಯಾರ ಮನೆಯಾಗ ಚಂದ ಐತಲ್ಲ ಅವ್ರ ಮನೆಗೇನೆ ಓಡೋಕಿದ್ದಂತ. ಅದಕ್ಕೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೊಟ್ಟಂತವ್ರಿಗೆ ಇವ್ರಿಗೆ ಕೊಡ್ಲವ್ರಿಗೆ ಎಲ್ಲರಿಗೂ ಪರಮಾತ್ಮ ಕೊಡುವಂತ ಮನಸ್ಸು ಅವ್ರಿಗೆ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಕೀರ್ತನಕ್ಕೆ 2 ಪುಷ್ಪಗಳನ್ನು ಅರ್ಪಣೆ ಮಾಡಿ ಕೊನೆ ಸೇವಿಟಿನೊಂದಿಗೆ ಮುಕ್ತಾಯ ಮಾಡೋಣ. ಹೇಳ್ಬೇಡ ಹೇಳ್ಪ ಇವ್ರು ನೋಡಿ ಸರ್. ನಾರಾಯಣಪ್ಪ ಲಕೋಬಾ ಜಾಧವ್ 100 ರೂಪಾಯಿಯನ್ನು ಕೊಟ್ಟಿರ್ತಾರೆ ಮಹಾರಾಜರಿಗೆ. ಬಸ್ಸು ಸಾವಂತ ಇವರು 100 ರೂಪಾಯಿಯನ್ನು ಕೊಟ್ಟಿರ್ತಾರ ಮಹಾರಾಜರಿಗೆ. ಹಿಂದಗಡೆ ಮಾಡಂತ ತುಕ ಮನೆ ಕಾಯಿನ ಮಾಂಗುವ ತುಕ ಮನೆ ಕಾಯಿನ ಮಾಂಗುವ ಮಾಣಿಯಾಣಿ ಮನೆ ಕಾಯಿನ ಮಾಂಗುವ ಮನೆ ಕಾಯಿನ ಮಾಂಗುವ ಸುಖಾಮಣಿ ಕಾಯಿನೋ ಮಾಡೆಯಾಣಿ ಸುಖಾಮಣಿ ಕಾಯ ಮಾಣಿ तुझे पायसो का सर्वाए सर्वाए तुझे पायसो का तुझे पाए सर्व सुखा तुझे रूपा बड़ा तुझे नाम तुझे रूपा बड़ा तुझे नाम तुझे रूपा बड़ा तुझे पायसो का
तुझे पाय सुख बोलत सर्व आहे गोडा तुझे रूपा गोडा तुझे नाम गोडा तुझे रूपा गोडा तुझे नाम गोडा तुझे रूपा गोडा तुझे नाम माझा प्रेम सर्वकाळ माझा प्रेम सर्वकाळ जय माझा प्रेम तुझे रूपा बड़ा तुझे नाम तुझे रूपा बड़ा तुझे नाम तुझे रूपा बड़ा तुझे नाम गोडा तुझे रूपा गोडा तुझे नाम गोडा तुझे रूपा गोडा तुझे नाम गोडा तुझे रूपा गोडा तुझे नाम जय बोला पुंडली कवळधारी विठ्ठल श्री ज्ञानदेव तुकाराम बोललेल्या पोरे रेडो पुढे क्षमा करा